ತದರಿಣ ತದರಿಣ ತಜ್ಜಣದರಿಣ ತದರೇರನ ತದರಿ ತಜ್ಜಣಾಂ ತತ್ತದಗಿಣ ತದರಿಣ ಕಿಡದ ಕಿತ್ತಕ್ಕ ಝಿಣ ತಾಂ ಕಿಡತಕ್ಕ ತಕ್ಕ ಧುಮ್ ತಾಂ ಕಿಟ ತತ್ತ ಧುಮ್ ತಕಾಂ ಕಿಡತಕ್ಕ ತತ್ತ ಜುಮ್ ತಜುಮ್ ತಜುಮ್
ಪ ಪ ಪ ಮಮ ಮಮ ಪ ಪ ಪ ಪ ಪ ದ ನಿ ದ ಪ ಸ ನಿ ದ ಪ ಮ ಗ ರೀ 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 ಸ ರೀ ಸ ಸ ಸ ರೀ 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 ಸ ಸ ಸ ಮೋದಗರ ನಿಗಮಾಗಮ ಸುಂದರ ಸಾಮವೇದ ಸಾರಂ ಸಾರಂ ಸತ್ಯಜಾತಾದಿ ಪಂಚವಕ್ರಜಂ ಸರಿಗಮಪದ ನಿವರ ಸಪ್ತ ಸ್ವರ ವಿದ್ಯಾಲೋಲ ವಿಮಲಗಾಮ ವಿಮಲ ಹೃದಯ ತ್ಯಾಗರಾಜಪಾಲಂ ವಿಮಲ ಹೃದಯ ತ್ಯಾಗರಾಜಪಾಲಂ ವಿಮಲ ಹೃದಯ ತ್ಯಾಗರಾಜಪಾಲಂ ನಾರದನು ಮನಿಜೋ ಶಂಕರ ನಾರದನು ಮನಿಜೋ ಸತ್ಯಜಾತಾದಿ ಪಂಚಭದ್ರಜಂ ಸರಿಗಮವದನಿ ವರದಾಕಲ್ಸರ ವಿದ್ಯಾಲೋಲಮಿದಳಿದ ಗಾಮಂ ವಿಮಲ ಹೃದಯ ತ್ಯಾಗರಾಜಪಾಲಂ ವಿಮಲ ಹೃದಯ ತ್ಯಾಗರಾಜಪಾಲಂ ವಿಮಲ ಹೃದಯ ತ್ಯಾಗರಾಜಪಾಲಂ ನಾರ ತನು ಮನಿಜೋ ತನು ಮನಿಷೋ ತನು ಮನಿಷೋ. ಓಂ ಶ್ರೀ ಪರಮಗುರುಭ್ಯೋ ನಮಃ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡದ ಆದಿ ಮಧ್ಯದ ಅಂತ್ಯದ ವ್ಯಾಪ್ತಕ್ಕೆ ಸಚ್ಚಿದಾನಂದ ಆತ್ಮಜ್ಞಾನದ ಸ್ವರೂಪಕ್ಕೆ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಜಗದಾದಿ ಬೀಜವಾದ ಓಂಕಾರ ಶಕ್ತಿಗೆ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ವೀರಶೈವ ಸಿದ್ಧಾಂತವನ್ನ ಭಕ್ತರ ಹೃದಯಕ್ಕೆ ಅಂದುಗೆಯಂತೆ ಒತ್ತಿರುವ ಕಾಶಿಯಲ್ಲಿ ಶ್ರೀಶೈಲದಲ್ಲಿ ರಂಭಾಪುರಿಯಲ್ಲಿ ವಿಜಯದಾಯಿನಿ ಉಜ್ಜಯಿನಿಯಲ್ಲಿ ಶಿವನ ಸ್ಥಾನ ಕೇದಾರದಲ್ಲಿ ಎಲ್ಲಿಯೂ 5 ದಿಕ್ಕುಗಳಿಂದ ಮನುಷ್ಯನ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ಧರ್ಮಬೋಧಿಯನ್ನು ನಿರಂತರವಾಗಿ ನೀಗಿಸಿ ಅದರನ್ನೇ ಪ್ರತಿಪಾದಿಸಿ ಅದನ್ನೇ ಬದುಕಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದ ಮನುಕುಲದ ವಿಭೂತಿ ಪುರುಷರಾದ ಆದಿಮಾಯೆ ಛಾಯೆ ಪಾರ್ವತಿಯ ಪರಮಾತ್ಮನ ಪದದ ರೇಣುವಿನಿಂದ ತಾಯಿಯ ಕೈಯಲ್ಲಿ ಅವತರಿಸಿದ ರೇಣುಕರೇ ಆಚಾರ್ಯರಾಗಿ ಭೂಮಿಗೆ ರೇಣುಕಾಚಾರ್ಯರಾಗಿ ಅವತರಿಸಿ 7 ಮತ್ತೆ 7 ಅಂದರೆ 700 ವರ್ಷ 700 ವರ್ಷ ಅಂತ ಹೇಳೋದಕ್ಕಾದ್ರೆ ರಾವಣ ಕೈಕಸಾದೇವಿ ಪುಲಸ್ತ್ಯ ಬ್ರಹ್ಮರ ಮಗ, ಬ್ರಹ್ಮದೇವನ ಮಾನಸದ ಮೊಮ್ಮಗ, 9 ಕೋಟಿ ಲಿಂಗಗಳನ್ನ ಪ್ರತಿಷ್ಠಾಪನೆಯ ಮಾಡ್ತೇನೆ ಅಂತ ಪ್ರಮಾಣ ಮಾಡಿದಾಗ ಕೈಕಸಾದೇವಿ ಆತ್ಮಲಿಂಗವನ್ನು ತರದೆ ಹಾಗೆ ಬಂದೆಯಲ್ಲೂ ಮೂರ್ಖ ರಾವಣ ಅಂದಾಗ ತಪ್ಪಿನ ಅರಿವಾಗಿ 3 ಕೋಟಿ ಲಿಂಗಗಳನ್ನ ಶ್ರೀಲಂಕಾ ಅಂದರೆ ಸಿಂಹಳ ದೇಶದಲ್ಲಿ ಸ್ಥಾಪಿಸಿ ಮತ್ತೊಮ್ಮೆ ದಿಗ್ವಿಜಯವ ಸಾಧಿಸಲು ಹೋಗಿ ಸೋತು ಬಂದು ಕ್ಷತ್ರಿಯರ ಸೂರ್ಯವಂಶದ ಅರಸನಾಗಿ ಶ್ರೀಹರಿಯ ಕೈಯ ಕರಚಕ್ರವಾದ ಸುದರ್ಶನನೇ 1000 ಭುಜಗಳ ರಾಕ್ಷಸನಾಗಿ ಉತ್ತರ ಪುತೈಶ್ವರನೆಂಬ ಹೆಸರನ್ನಿಟ್ಟುಕೊಂಡು ಸಹಸ್ರಾರ್ಜುನನಾದಾಗ ಅವನಿಂದ ಸೋತ ತಪ್ಪಿಗಾಗಿ ರಾವಣ ಶಿವನನ್ನ ನೆನೆಯದೆ ಹೋದಕ್ಕಾಗಿ ಕಾರಣವಾಯಿತು ಅಂತ
ಮತ್ತೆ 3 ಕೋಟಿ ಅಂದ್ರೆ 6 ಕೋಟಿ ಸ್ಥಾಪಿಸಿದ. ಇನ್ನ ಸೀತೆಯನ್ನು ಅಪಹರಿಸಿದಾಗ, ಮಾತೆ ವೇದವತಿಯನ್ನು ಅಪಹರಿಸಿದಾಗ ಅವನ ಶಕ್ತಿ ಹರಣವಾಗಿ ರಾಮನಲ್ಲಿ ನಾಶವಾಗುವ ಮುನ್ನ ತಮ್ಮನಾದ ವಿಭೀಷಣನಿಗೆ ಮಾತು ಕೊಡ್ತಾ ಇದ್ದಾನೆ. ವತ್ಸ, ಸಪ್ತ ಸಮುದ್ರಗಳ ಮಧ್ಯದಲ್ಲಿರುವ ಭಕ್ತಿಯ ಪಂಜರದಲ್ಲಿ ನನ್ನ ಪ್ರಾಣವಿರುವುದು. ಅದನ್ನ ಹೊಡೆದರೆ ನಿನ್ನ ರಾಮನಿಂದ ನನ್ನ ನಾಶವಾಗ್ತೇನೆ. ನನ್ನ ಹೊಡೆದ್ರೆ ನಾಶ ಆಗೋದಿಲ್ಲ. ಅಮೃತ ಕಲಶವು ಅಲ್ಲಿದೆ, ಅದನ್ನ ಛಿದ್ರಗೊಳಿಸಿದಾಗ ನಾನು ಸಾಯ್ತೇನೆ. ಹಾಗಾದರೆ ಒಡೆಯೆಂದು ಹೇಳಲೆ ರಾಮನಿಗೆ ಅಂತ ವಿಭೀಷಣ ಹೇಳಿದಾಗ, ಇಲ್ಲ, ನನಗೊಂದು ನೀ ಮಾತು ಕೊಡು. ಉಳಿದಿರುವ ನನ್ನ ಸುಸಂಕಲ್ಪವಾಗಿರುವ ಬ್ರಾಹ್ಮಣನು ನಾನು ಓರ್ವನೇ 6 ಕೋಟಿ ಲಿಂಗಗಳ ಮುಂದೆ ಒಂದೊಂದು ಲಿಂಗಕ್ಕೂ ಒಂದೊಂದು ರಾವಣನಾಗಿ ಸ್ಥಾಪಿಸಿದ್ದೇನೆ. ನನ್ನ ಅಖಂಡ ಪ್ರಕಾಂಡ ಶಕ್ತಿಯನ್ನು ಪಡೆದಂತ ಒಬ್ಬ ಜಂಗಮೋತ್ತಮನಿಂದ ಒಂದೊಂದೇ ಮುಹೂರ್ತದಲ್ಲಿ ಒಂದೊಂದೊಂದೊಂದೊಂದೊಂದು ಲಿಂಗಕ್ಕೂ ಜಂಗಮನಾಗಿ ಪ್ರತಿಷ್ಠಾಪನೆಯ ಮಾಡುವ ಶಕ್ತಿ ಈಗಾಗಲೇ ಅವತಾರವೆತ್ತಿದ ಕಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ಹುಟ್ಟಿರುವ ಮಹಾತ್ಮ ರೇಣುಕಾಚಾರ್ಯನಿಂದ ಮಾತ್ರ ಅದು ಸಾಧ್ಯ. ಸಕಲ ಬ್ರಾಹ್ಮಣ ಶಕ್ತಿಯು ಸೇರಿರುವುದು ಅವನಲ್ಲಿ. ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದಗಳ ಬಹು ಸಂಕೀರ್ಣವೇ ರೇಣುಕಾಚಾರ್ಯನಾಗಿದ್ದಾನೆ. ಅವನಿಂದ ಅದು ಸ್ಥಾಪಿಸವಾಗುತ್ತೆ ಅಂತ ಹೇಳಿದಾಗ ಅವನನ್ನು ನಾನು ಹೇಗೆ ಕರೆಯಲಿ? ನಾನು ಸತ್ತ ನಂತರ ಅವನು ಮಂಗಳವೇಡಿಯ ವೀರ ವಿಜಯ ಬಿಜ್ಜಳನ ಆಸ್ಥಾನದಲ್ಲಿ ಬರುವ ತನಕೂ ವಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ರೇವಣ ಸಿದ್ದೇಶ್ವರರ ಗವಿಯಲ್ಲಿ ಇವತ್ತಿಗೆ ಐತೆ ಅದು. ನೀವು ಇಂಗಳೇಶ್ವರದಿಂದ ಬಾಗೇವಾಡಿಗೆ ಹೋಗೋ ಮುಂದೆ ಎಡಕ್ಕೆ ಬರ್ತದ ರೇವಣ ಸಿದ್ದೇಶ್ವರ ಗವಿ. ಆ ಗವಿಯಲ್ಲಿಯೇ ಕುಳಿತುಕೊಂಡು ಜಗಜ್ಯೋತಿ ಬಸವೇಶ್ವರರಿಗೆ ಅಕ್ಕನಾಗಮ್ಮನಿಗೆ ಮತ್ತು ಜಗಜ್ಯೋತಿ ಬಸವನಿಗೆ 8 ಯೋಗವನ್ನು ಕಲಿಸಿದ್ರು ಅವರು. ಯಾರು? ರೇವಣಸಿದ್ಧರು. ರೇಣುಕನೇ ರೇವಣಸಿದ್ಧ. ಕಲಿಸಿದಂಥ ಸಮಯದಲ್ಲಿ ಬಸವಣ್ಣನವರು ತಮ್ಮ ಧರ್ಮಕ್ಕೆ ತೊಂದರೆ ಬಂದಾಗ ಪ್ರಾಣವನು ತುಂಡು ಯೋಗವಲ್ಲ, ಲಯಯೋಗ ರೇವಣಸಿದ್ಧ ಕಲಿಸಿದ ಲಯಯೋಗದೊಂದಿಗೆ ಲಯವಾದರು. ಆ ಯೋಗ ಕಲಿಸಿದವರೇ ಇದು ರೇವಣಸಿದ್ಧ ಸಾಂಗತ್ಯದಲ್ಲಿ ಹರಿಹರ ಬರೆದ ರೇವಣ ರಗಳೆಯಲ್ಲಿ ಮತ್ತು ಅನೇಕ ಕಾವ್ಯಗಳಲ್ಲಿ ಇದು ಬಂದಿದ್ದುಂಟು. ಇಂತಹ ರೇವಣ ಸಿದ್ಧನು ಬಂದು 9 ಕೋಟಿ ಲಿಂಗಗಳನ್ನು ಪೂರ್ಣ ಮಾಡ್ತಾನೆ. ಒಂದೊಂದು ಲಿಂಗದ ಮುಂದೆ ಒಬ್ಬೊಬ್ಬ ಜಂಗಮನಾಗಿ ನಿಲ್ಲುವ ಶಕ್ತಿ. ಅಪರಂಪ ಅಣಿಮ ಗರಿಮ ಲಘುಮ ಮಹಿಮ ಅಷ್ಟಮಹಾಸಿದ್ಧಿಗಳು ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ, ವಶಿತ್ವ, ಇವು 8 ಸಿದ್ಧಿ ಇರೋದು ಅವನಿಗೊಬ್ಬನಿಗೆ ಅದ. ಅವನು ಕರ್ಕೊಂಡು ಬಂದು ಅವನನ್ನು ಹೆಂಗ ಕರೆಯಲಿ? ಯಾವ ರೇವಣ ಸಿದ್ಧಂತ ನನಗೆ ಹೆಂಗೆ ಗೊತ್ತಾಗ್ತತಿ? ರಾಮ ಧ್ಯಾನವನ್ನು ಮಾಡುವ ನೀನು ಅವನ ಧ್ಯಾನದಲ್ಲೇ ಅವನನ್ನ ಕಾಣು, ಅವನು ಸಿಗುತ್ತಾನೆ ಅಂತಂದಾಗ ಕಿಷ್ಕಿಂಧೆಯ ಖಂಡದಲ್ಲಿ ನಿಂತು ಜಪವ ಮಾಡಿದಾಗ ಮಂಗಳವೇಡೆಯಿಂದ ನಮ್ಮ ರೇವಣ ಸಿದ್ಧರು ಆಗಮಿಸಿ ಸಿಂಹಳ ಲೋಕಕ್ಕೆ ಅಂದ್ರೆ ಶ್ರೀಲಂಕಾಕ್ಕೆ ಹೋಗಿ ಸ್ಥಾಪನೆಯ ಮಾಡಿದ 9 ಕೋಟಿ ಲಿಂಗಗಳು ಇವತ್ತಿಗೂ ಈಗಲೂ ನೋಡಲಿಕ್ಕೆ ಸಿಗುತ್ತವೆ. ಅಂತಹ ರೇಣುಕಾಚಾರ್ಯನಿಗೆ ಸಾಷ್ಟಾಂಗ ಪ್ರಣಾಮ. ಅಂತಹ ರೇಣುಕಾಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮ. ಅಂತಹ ರೇವಣ ಸಿದ್ಧರಾಗಿ ಇದ್ದಾಗ ಕೊಲ್ಲಾಪುರದ ಸಮೀಪವಿರುವ ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ ರೇವಣ ಸಿದ್ಧರು ಜೋಪಡಿಯನ್ನ ಹಾಕಿಕೊಂಡು ತಪೋನಿಷ್ಠರಾಗಿ ಇಂಥವೆಲ್ಲ ವಿಷಯ ಸರಿಯಾಗಿ ತಿಳ್ಕೋಬೇಕಂತ ನಾವು ಓದಿದ್ದೆಲ್ಲ ನಿಮ್ಮ ಮುಂದೆ ಹೇಳ್ತೀವಿ. ನಿನ್ನೊಬ್ರು ಮಹಾತ್ಮರು ತಪ್ಪು ಹೇಳಿ ಹೋಗ್ಬಿಟ್ರು. ಅದನ್ನ ನಿನ್ನೆ ರೇವಣ ಹೇಳೋ ಮುಂದೆ ಹಂಗೆ ಹಾಕಿರ್ತಾವ. ಒಮ್ಮೊಮ್ಮೆ ನಮಗಂತೂ ಆಗಂಗಿಲ್ಲ. ಹಂಗ ವಿಷಯಾಂತರವಾಗಲಿ ವಿಷಯ ನಾಶವಾಗಲಿ ಎಂದು ಆಗೋದಿಲ್ಲ.
ಅವರಿಗೆ ಹೆಸರಿಡುತ್ತೆ ಅಲ್ಲ, ಅದು ಸರಸ್ವತಿಯ ಕೃಪೆ ಇದ್ರೆ ಮಾತ್ರ ಸರಿ ಹೇಳೋಕೆ ಬರ್ತದೆ. ರೇವಣ ಈ ನಮ್ಮ ಈ ಉಜ್ಜಯಿನಿಯ ಸಿದ್ಧಲಿಂಗೇಶ್ವರ ಪವಾಡವನ್ನ ವಿಶ್ವಾರಾಧ್ಯರು ಮಾಡಿದ್ರು ಅಂತ ಹೇಳಿದ್ರು. ಅದು ಸ್ವಲ್ಪ ತಪ್ಪು ಗೈಡೆನ್ಸ್ ಆಯ್ತು ನಿನ್ನೆ. ಅದು ಸಭೆ ಒಮ್ಮೊಮ್ಮೆ ಹಂಗೂ ಹೋಗ್ತಿರ್ತೈತಿ. ಅದನ್ನ ನಾವು ಮತ್ತೆ ಸಮಯ ಬಂದಾಗ ಅದನ್ನ ತಿದ್ದಿ ಹೇಳೋದಕ್ಕೆ ನಮಗೆ ಕುಂದರ್ಸ್ಯಾರಿ ಇಲ್ಲಿ. ಅದು ಬಂದಾಗ ನಾನು ನಿಮ್ಮ ಮುಂದೆ ಪಟುತ್ವವನ್ನು ಮಾಡುತ್ತೇವೆ. ಇರಲಿ, ತಪ್ಪು ತಪ್ಪೆಯೇ. ಸಣ್ಣವರು ಮಾಡಿದ್ರು ಅಷ್ಟೇಯ, ಶಿವನು ಮಾಡಿದ್ರು ಅಷ್ಟೇಯ. ತಪ್ಪು ತಪ್ಪೇ ಅಲ್ವೇ? ಅದೆಂದೂ ಒಪ್ಪಾಗೋದಿಲ್ಲ. ಎರಡೆರಡಲೇ 4 6 8 ಎಂದು ಆಗೋದಿಲ್ಲ. ಜಗತ್ತು ಸತ್ಯದಲ್ಲಿಯೇ ಮಿಥ್ಯವಾಗಿದ್ದರೂ ಸತ್ಯವೇ ಶಾಶ್ವತವಾಗುವುದು ಅಂತ ನಿಮ್ಮಲ್ಲಿ ಹೇಳ್ತಾ, ಈ ಯಾವ ರೇವಣ ಸಿದ್ಧರು ಕೊಲ್ಲಾಪುರದ ಸಮೀಪವಿರುವ ಸಹ್ಯಾದ್ರಿ ಘಟ್ಟಗಳಲ್ಲಿ ಇರುವ ಸಮಯದಲ್ಲಿ ಈ ಯಾವ ಮಹಾತ್ಮರಾಗಿರುವ ಉಜ್ಜಯಿನಿ ಪೀಠದ ಮೂಲ ಪುರುಷನಾದ ಮರುಳ ಸಿದ್ಧರು ರೇವಣ ಸಿದ್ಧರಲ್ಲಿ ದೀಕ್ಷೆಯನ್ನು ಪಡೆದರು. ಅವ್ರ ಗುರುಗಳವರು. ಆ ಬಳುವಳಿಯೇ ನಮ್ಮ ಪುರಾಣ ಕಥಾನುಕ ನಾಯಕನಾಗಿರ್ತಕ್ಕಂತಹ ಉಜ್ಜಯಿನಿಯ ಶ್ರೀಮದ್ ಸಧರ್ಮ ಸಿಂಹಾಸನಾಧೀಶ್ವರರಾಗಿರುವ ಜಗದ್ಗುರುವರ್ಯ ಸಿದ್ಧಲಿಂಗೇಶ್ವರ ಭಗವತ್ಪಾದರ ಮಹಾಪುರಾಣ. ಈ ಪುರಾಣ ಉಜ್ಜಯಿನಿ ಸಿಂಹಾಸನದ ಧರ್ಮದ ಬೆಳಕಾಗಿದೆ, ಧರ್ಮದ ಬೀರುವಾಗಿದೆ, ಟ್ರೆಜರಿಯಾಗಿದೆ. ಇದರ ಮೂಲ ವೇದ ಅಥರ್ವಣ ವೇದವದ. ಒಂದೊಂದು ಪೀಠಕ್ಕೆ ಒಂದೊಂದು ಪೀಠಕ್ಕೆ ಒಂದೊಂದು ವೇದಗಳದಾವ. ಅದರಲ್ಲಿ ಈ ಸಾಮವೇದ ಕೇದಾರದದ, ಅಥರ್ವಣ ವೇದ ಈ ನಮ್ಮ ಉಜ್ಜಯಿನಿ ಸಿಂಹಾಸನಕ್ಕದ. ಅದಕ್ಕೆ ಇದ್ರೊಳಗೆ ಪವಾಡ ಪುರುಷರು, ಸಿದ್ಧರು, ಸಾಧ್ಯರು ಇವರು ಹುಟ್ಟುತ್ತಾರೆ ಈ ಪೀಠದಲ್ಲಿ. ಈ ಪೀಠದಲ್ಲಿ ಸಜ್ಜಲಗುಡ್ಡ ಶರಣಮ್ಮ ಹುಟ್ಟಿದ್ಲು. ಅಂದ್ರೆ ದೊಡ್ಡ ಬಸವಾರರಲ್ಲಿ ದೀಕ್ಷೆ ತಗೊಂಡು ಕುರುಬರಕ್ಕಿದ್ದರೂ ಆಕೆ ದೀಕ್ಷೆ ತಗೊಂಡಿದ್ದು ದೊಡ್ಡ ಬಸವಾರರಲ್ಲಿ. ಕುರುಬರದಿವಪ್ಪ, ನಮಗೆ ಲಿಂಗ ಹೆಂಗೆ ಕಟ್ಕೊಳ್ಳಾಕ ಬ್ಯಾಡ ಅಂತಂತಂದ್ರು, ನೀನು ಕೊಡಲೇಬೇಕು ಅಂತ ದೊಡ್ಡ ಬಸವಾರರಲ್ಲಿ ಕೇಳಿದ್ರಾಗ ಆಗ ಅಮ್ಮ ನೀನು ಕೇಳಿದ ಭಕ್ತಿ, ನನಗೆ ಜಾತಿ ಭೇದ ಇಲ್ಲ, ಮಂದಿ ಏನಾರ ಅಂದ್ರೆ ನನಗೂ ತೊಂದರೆ ನಿನಗೂ ತೊಂದರೆ ಅಂದಾಗ ಯಪ್ಪ ಲಿಂಗ ಮುಚ್ಚಿಟ್ಕೊಂತೀನಿ ಅಂತ ತಿಳ್ಕೊಂಡು ತುರುವಿನಲ್ಲೇ ಎಲ್ಲೇ ಲಿಂಗವನ್ನು ತುರುವಿನಲ್ಲಿ ತರುಬಿದಳು. ಅಂದ್ರೆ ಅಲ್ಲಿ ಕಟ್ಟಿದ್ಲು. ಕಟ್ಟಿ 30 ವರ್ಷ ಗುಪ್ತ ಪೂಜೆ ಮಾಡಿದ್ಲು. ಗುಪ್ತ ಪೂಜೆ ಮಾಡಿದಾಗ ಅಂಕಲಿಗೆ ಅಡವಿ ಸಿದ್ಧ ಸ್ವಾಮಿಗಳು, ಅದು ಉಜ್ಜಯಿನಿ ಸಿಂಹಾಸನ ತಲೆಕಟ್ಟು ಮಠ ಲಿಂಗಸೂರಿಗೆ ಸಮೀಪ, ಅಂಕಲಿಗೆ ಅಡವಿ ಸಿದ್ಧ ಮಹಾಸ್ವಾಮಿಗಳು ದೇವಿ ಉಪಾಸಕರು, ಹಸಿರು ಪಟಗ ಅವ್ರದ್ದು. ಆ ಮಹಾತ್ಮರು ವಿಶ್ವಾರಾಧ್ಯರ ಗುರುವರ್ಯರವರು ಅಂಕಲಿಗೆ ಅಡವಿ ಸಿದ್ಧ ಶಿವಯೋಗಿಗಳು ಮತ್ತು ಅಜಾತ ನಾಗಲಿಂಗ ಶಿವಯೋಗಿಗಳ ಗುರುಗಳು ಅವರ. ಅಜಾತ ನಾಗಲಿಂಗ ಶಿವಯೋಗಿಗೆ ಹೋಳಿ ಕಾಮನ ಬೆಂಕಿ ಉರಿದಿರ್ತದ. ಬೆಂಕಿ ಉರಿಯುವಾಗ ತೆಂಗಿನಕಾಯಿ ಒಗೆದು ಇದನ್ನ ತಗೊಂಡ ಬಾಲೆ ನಾಗಲಿಂಗ ಅಂತಂದ್ರ ಜೀವಂತ ಬೆಂಕಿಯೊಳಗ ಹಾರಿ ಒಂದು ಮೈಯ ರೋಮವು ಸುಡಲಾರ್ದನ ಕಾಯಿಯನ್ನ ತಂದು ಗುರುವನಿಗೆ ಕೊಟ್ಟಿರ್ತಕ್ಕಂಥ ಮಹಾತ್ಮ ಅಂಕಲಿಗೆ ಅಡಿಗೆ ಸಿದ್ಧ ಶಿವಯೋಗಿಗಳಿಗೆ 770 ವರ್ಷ ಬದುಕಿದರು. ಒಂದು ದಿವಸ ಅಲ್ಲ, 770 ವರ್ಷ ಬದುಕಿದವರು ಕರ್ನಾಟಕದಲ್ಲಿ ಇಬ್ಬರು. ಅಂಕಲಿಗೆ ಅಡವಿ ಸಿದ್ಧ ಶಿವಯೋಗಿಗಳು, ಗದಗ ತಾಲೂಕಿನ ಹೊಸಳ್ಳಿ ಬೂದಿ ಸ್ವಾಮಿಗಳು ಇಬ್ರು. ಇವರಿಬ್ಬರಿಗೂ ಐಕ್ಯ ಪದವಿ ಕೊಟ್ಟವನೇ ಅಜಾತ ನಾಗಲಿಂಗ ಶಿವಯೋಗಿ. ಇವರಿಬ್ಬರಿಗೂ ಇವರೆಲ್ಲ ಸಿದ್ಧರಾಗಿ ಹುಟ್ಟೋದಕ್ಕೆ ಕಾರಣ ಉಜ್ಜಯಿನಿಯ ಸಧರ್ಮ ಸಿಂಹಾಸನದ ಸಿದ್ಧಿ ಪುರುಷರು. ಅಂಕಲಿಗೆ ಅಡವಿ ಸಿದ್ಧ ಮಹಾಸ್ವಾಮಿಗಳು ಒಮ್ಮೆ ಸಜ್ಜಲಗುಡ್ಡ ಶರಣಮ್ಮನ ಮಠಕ್ಕೆ ಬರ್ತಾರೆ. ಸಜ್ಜಲಗುಡ್ಡ ಶರಣ ಕಂಬಳಿಹಾಳ ಸಜ್ಜಲಗುಡ್ಡ ಇಲ್ಕಲಿಗೆ ಬಹಳ ಹತ್ರ. ಅಲ್ಲಿ ಬರ್ತಾರ. ಬಂದಾಗ ಯವ್ವ ನಮಗ ಪ್ರಸಾದ ಬಿಡಿಸು ಬಂದೇವಿ ಅಂತಂದು ಜೋಳಿಗೆ ತಂದ ಜಂಗಮರಿಗೆ ಉಣಲು ನೀಡಿದಂತ ತಾಯಿಗೆ ಉಣ್ಣಾಕೊಲ್ಲಿ ಅಂದ್ರವ್ರು. ಯಾಕವಲ್ಲಿ ಅಪ್ಪ, ನಾವು ಉಣಬೇಕು ಅಂದ್ರೆ ನಮ್ಗೆ ಸಿಂಧಿ ಬೇಕಂದ್ರು ಅವ್ರು. ನಾವು ಸಿಂಧಿ ಕುಡಿದ್ರೆ ಉಣ್ತೀವಿ ಅಂತಂದಾಗ ಆಯ್ತಪ್ಪ ಅಂತ ತಿಳ್ಕೊಂಡು ಈಳಿಗೆ ಮಣಿಯಂದು
ಕುಡುಗೋಲಿಟ್ಕೊಂಡು ಉಳ್ಳಾಗಡ್ಡಿ ಕೊಯ್ತಿತ್ತದು ಸಜ್ಜಲಗುಡ್ಡ ಶರಣಮ್ಮ. ಅದನ್ನು ತಂದು ನಡುಮನೆಯ ದಾಸೋಹದ ಕಂಬಕ್ಕೆ ಕಚ್ಚ ಹಾಕಿದ್ರೆ ಆ ಕಚ್ಚಿ ಒಣ ಕಂಬದಲ್ಲಿಯೇ ಸಿಂಧಿ ಬಂದಿತು, ಕಚ್ಚಿನಲ್ಲಿಯೇ ಒಣ ಸಿಂಧಿ ಬಂದಿತು. ತುಂಬಿಗೆ ತುಂಬಿ ಸಾಕಾಗಂಗ್ ಕುಡಿಯಪ್ಪ, ಇದು ಸಿದ್ಲಿಂಗನ ದಯ ಐತಿ ಅಂತ ಇಂತಹ ಪವಾಡ ಪುರುಷರು ಬಂಜಿಗೆ ಮಕ್ಕಳು ಕೊಟ್ಟರು. ಗಂಡಿದ್ದಾವ ಹೆಣ್ಣು ಹುಡುಗಿರಿ ಇದು ಅಂತ ಬಂದ್ರೆ ಗಂಡನ್ನ ಹೆಣ್ಣು ಮಾಡಿದ, ಹೆಣ್ಣನ್ನ ಮತ್ತೆ ಗಂಡು ಮಾಡಿದ ಕಲಬುರಗಿ ಶ್ರೀ ಶರಣ ಬಸವೇಶ್ವರರು. ಅವರಿಗೆ ದೀಕ್ಷಾ ಕೊಟ್ಟವರು ಉಜ್ಜಯಿನಿಯ ಪೀಠದ ಸಾರಂಗ ಮಠದ ಕಲಕೇರಿಯ ಗುರು ಮರುಳಾರಾಧ್ಯರು. ಸರ್ಕಸ್ಸಿನ ಹುಲಿ ತಪ್ಪಿಸ್ಕೊಂಡು ಹೋದ್ರ, ಸರ್ಕಸ್ಸಿನ ಹುಲಿ ಚೀನಾ ದೇಶಕ್ಕೆ ಹೋಗಿತ್ತು. ಬಿಜಾಪುರದ ಒಬ್ಬ ಸರ್ಕಸ್ ಕಂಪನಿ ಮಾಡಿದ್ದ. ಸರ್ಕಸ್ ಕಂಪನಿ ಇಲ್ಲಿಂದ ಬಿಜಾಪುರದಿಂದ ಹಡಗಿನ ಮುಖಾಂತರ ಚೀನಾ ದೇಶಕ್ಕೆ ಹೋದಾಗ ಚೀನಾದೊಳಗೆ ಸರ್ಕಸ್ಸಿನ ಹುಲಿ ತಪ್ಪಿಸ್ಕೊಂಡ್ರ. ಒಮ್ಮೆ ಹುಬ್ಳ್ಯಾಗ ತಪ್ಪಿಸ್ಕೊಂಡಿತ್ತು, ಅವಾಗೂ ಸಿದ್ಧಾರೂಢರ ಹುಡುಕಿ ಕೊಟ್ಟಿದ್ರು. ಅದ ಹುಲಿ ಚೀನಾದೊಳಗೆ ತಪ್ಪಿಸ್ಕೊಂಡ್ರ ಆ ಹುಲಿಯನ್ನ ಸಿದ್ಧಾರೂಢ ಅಲ್ಲಿ ತಪ್ಪಿದಾಗ ನೀನ್ ನಿಲ್ಲಿದ್ದ ಅದ್ದಿ ಅದನ್ನು ಹುಡುಕಿ ತಂದು ಕೊಟ್ಟಿ. ಇಲ್ಯಾರು ಹುಡುಕೊಡೋದು ಸಿದ್ಧಾರೂಢ? ಚೀನಾ ದೇಶದ ರಾಣಿಗೆ ಗೊತ್ತಾದ್ರೆ ಕುತ್ತಿಗೆ ಕತ್ತರಿಸ್ತಾಳೆ ಅಂತಂದಾಗ ಸಿದ್ಧಾರೂಢರು ಪ್ರತ್ಯಕ್ಷವಾಗಿ ಸರ್ಕಸ್ಸಿನ ಹುಲಿಯ ಹಿಡ್ಕೊಂಡು ಬಂದು ಕಂಪನಿಯೊಳಗೆ ಸೇರಿಸುವ ಶಕ್ತಿ ಕೊಟ್ಟಿದ್ದು ಉಜ್ಜಯಿನಿಯ ಮರುಳ ಆರಾಧ್ಯರ ಶಿಷ್ಯ ಶಿರೋಮಣಿಗಳ ಸಾಲಿನಲ್ಲಿ ಬಂದಿರುವ ಗಜದಂಡ ಮಹಾಶಿವಯೋಗಿಗಳು. ಅಮರಗುಂಡ ಕ್ಷೇತ್ರ ಗಜದಂಡ ಮಹಾಶಿವಯೋಗಿಗಳು ಉಜ್ಜಯಿನಿ ಸಿಂಹಾಸನದ ಪೀಠದ ಸಿದ್ಧಿ ಪುರುಷರು. ಅಂತ ಸಿದ್ಧಾರೂಢರನ್ನ ವರ ಕೈಲಾಸ ಮಂಟಪವ ಮಾಡಿದ, ಬೇಕು ಬೇಡುಗಳನ್ನ ನೀಗಿಸಿದ, ಜಗತ್ತಿನಲ್ಲಿ ಶಾಪ ಕೊಡದ ಸಂತ ಯಾರು ಇದ್ರೆ ಸಿದ್ಧಾರೂಢ. ಏನು ಮಾಡಿದ್ರು ಶಾಪ ಕೊಟ್ಟಿಲ್ಲ. ಆ ತಾಳ್ಮೆಯ ಶೀಲನ್ನ ಒತ್ತಿದವರು ಉಜ್ಜಯಿನಿಯ ಸಿಂಹಾಸನದ ಗುರುಗಳಾದ ಗಜದಂಡ ಶಿವಯೋಗಿ ಶಿವಾಚಾರ್ಯರು. ಇಂತಹ ಈ ಪೀಠ ಒಂದು ಸಂವಿಧಾನದ ವೀರಶೈವ ಧರ್ಮಕ್ಕೆ, ಇಡೀ ಮೂಲ ವೀರಶೈವ ಧರ್ಮಕ್ಕೆ ಮಾಲಕರು ರೇಣುಕಾಚಾರ್ಯರು, ರಾಷ್ಟ್ರಪತಿ ಮಾಲಕರು. ಇವ್ರ ಕೆಳಗ 5 ಪೀಠಗಳು: ಉಜ್ಜಯಿನಿ, ರಂಭಾಪುರಿ, ಕಾಶಿ, ಕೇದಾರ, ಶ್ರೀಶೈಲ. 5 ಪೀಠಗಳು. 5 ಪೀಠಕ್ಕನ್ನು ಒಂದೊಂದು ಪೀಠಕ್ಕೆ 1008 ಪಟ್ಟದೇವರ ಮಠಗಳು. ಒಂದು ಪೀಠಕ್ಕೆ 1008 ಪಟ್ಟದೇವರ ಮಠಗಳು. ಇದರ ಮ್ಯಾಲೆ ಅಷ್ಟಾವರಣಕ್ಕೂ ಪಂಚ ಆಚಾರಕ್ಕೂ 8 5 13 6 ಸ್ಥಳಕ್ಕೂ 13 1 6 19 ಶ್ರೀಮದ್ಘನಲಿಂಗ ಚಕ್ರವರ್ತಿಗಳ ಮಠಗಳು. ಅವ್ರ ಕೆಳಗೆ ಪಟ್ಟದ್ದೇವರು. ಅಷ್ಟು ಪಟ್ಟದ್ದೇವರ ಮಠಕ್ಕೆ ಊರಿಗೊಂದು ಮಠಗಳು ಹಿರೇಮಠಗಳು. ಇವತ್ತ ಈ ಊರಿಗೆ ಅಕಸ್ಮಾತ್ ಪಂಚಪೀಠದವ್ರು ನಾವು ಬರ್ಬೇಕಾದ್ರೆ ಹಿರೇಮಠದ ಪರ್ಮಿಷನ್ ಇರ್ಲಾರ್ದ ಪಂಚಪೀಠಗಳಿಗೂ ಅವಕಾಶ ಇಲ್ಲ. ಅಷ್ಟು ಶಕ್ತಿ ಊರಾಗಿರುವ ಹಿರೇಮಠಕ್ಕೆ ಇರ್ತದೆ, ನಿಮಗೆಲ್ಲ ತಿಳಿದಿರಲಿ. ಆ ಶಕ್ತಿಯನ್ನ ಪಡೆದು ನಿಮ್ಮೊಂದಿಗೆ ಹಾಸಿನಲ್ಲಿ ಹೊಕ್ಕಾಗಿ ಹೊಕ್ಕಿನಲ್ಲಿ ಹಾಸಾಗಿ ಭಕ್ತರೇ ತಾನಾಗಿ ತಾನೇ ಭಕ್ತನಾಗಿ ಗುರುವಾಗಿ ಒಮ್ಮೆ ನಿಮಗೆ ಗುರು ಮಾಡಿ ಒಮ್ಮೆ ತಾನು ಗುರುವಾಗಿ ಇಷ್ಟೆಲ್ಲ ಕಾರ್ಯಕ್ರಮ ನನ್ನ ಮಕ್ಕಳು ಕೇಳಿ ನಾನು ಆನಂದ ಪಟ್ಟರೆ ಅವರು ಆನಂದ ಪಟ್ಟಂಗ ಪ್ರತಿಯೊಂದು ಜಾತಿಗೂ ನಿಮಗೆ ನೆನಪಿರಲಿ, ಈ 4 ಪೀಠದೊಳಗ ಕಾಶಿ, ಕೇದಾರ, ಶ್ರೀಶೈಲ, ರಂಭಾಪುರಿಯೊಳಗ 5 ಮಠಗಳಷ್ಟ ಇದ್ರೆ ಉಜ್ಜಯಿನಿ ಪೀಠದ ತಳಗ ಪ್ರತಿಯೊಂದು ಜಾತಿಗೂ ಮಠ ಅದಾವ. ಕೊಪ್ಪಳ ಜಿಲ್ಲಾದೊಳಗ ಹಡಪದರದ ಮಠ ಅದ, ಕೊರವರದ ಮಠ ಅದ, ಅನ್ಯ ಜಾತಿ ತಳಗಿನ ಜಾತಿ ಎಲ್ಲಕ್ಕೂ ಮಠ ಅದ, ಬ್ರಾಹ್ಮಣರದು ಒಂದು ಮಠ ಅದ ಕೊಪ್ಪಳ ಜಿಲ್ಲಾದೊಳಗ. ಹಿರೇಸಿಂಧೂಗಿಯೊಳಗ, ಅಳವಂಡಿಯೊಳಗ ಹಡಪದವರೇ ಗುರುಗಳಲ್ಲಿ, ಅಳವಂಡಿಯೊಳಗ ಉಜ್ಜಯಿನಿ ಪೀಠದ ಮಠ ಅದ.
ಒಂದೊಂದು ಊರೊಳಗೆ ಒಂದೊಂದು ಎಲ್ಲ ಜಾತಿಯವರಿಗೆ ಅವಕಾಶ ಕೊಟ್ಟ ಪೀಠ ಯಾವುದಾದ್ರೂ ಇದ್ರೆ ಉಜ್ಜಯಿನಿ, ಶ್ರೀಮದ್ ಉಜ್ಜಯಿನಿ. ಸದ್ಧರ್ಮ, ಸುಮ್ಮನೆ ಧರ್ಮ ಅಲ್ಲ, ಒಣ ಧರ್ಮ ಅಲ್ಲ, ಹಾಳ ಧರ್ಮ ಅಲ್ಲ, ಕೀಳು ಧರ್ಮ ಅಲ್ಲ, ಸಧರ್ಮ ಸಿಂಹಾಸನ ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂತಹ ಧರ್ಮ. ಅದಕ್ಕೆ ನಮ್ಮ ಬಸಯ್ಯಜ್ಜವರು ಆ ನಿಯಮವನ್ನ ಓದ್ಯಾರೋ ಇಲ್ಲೋ ಗೊತ್ತಿಲ್ಲ, ಅವ್ರ ಹೃದಯದೊಳಗೆ ಆ ಸಿದ್ಲಿಂಗನ ಕುಂತು ಮುಡಿಸ್ಯಾನ. ಎಲ್ಲಾ ಜಾತಿ ಮಕ್ಕಳು ನನ್ನ ಮಕ್ಕಳ ಅಂತ ತಿಳ್ಕೊಂಡು ಎಲ್ಲ ಜಾತಿಯ ಮಕ್ಕಳಿಗೂ ಎಲ್ಲರಿಗೂ ತನ್ನ ಕೈಯಾರೆ ಉಡುಗೆಯನ್ನು ಕೊಟ್ಟು ನನ್ನ ಮಗ ಅಲ್ಲ, ಈ ಸಮಾಜದ ಮಗ ಅಂತ ತಿಳಿದುಕೊಂಡು ಆ ಮಗನ ಲಗ್ನಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸಿದ ದಿವ್ಯ ಶಕ್ತಿ ಅಲ್ಲವೇ. ಇದಕ್ಕಾಗಿ ಈ ಊರಿನ ಗುರು ಹಿರಿಯರು ನೀವೆಲ್ಲ ಅವ್ರ ಜೊತೆಯಲ್ಲಿದ್ದು, ಇದು ಒಂದು ಹಿರೇಮಠದ್ದಷ್ಟೇ ಅಲ್ಲ, ಇದು ಒಂದು ಈ ಊರಿನ ಗೌರವ ಅಂತ ತಿಳ್ಕೊಂಡು ನೀವೆಲ್ಲರೂ ನಿಂತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈ ಎಲ್ಲ ನಡೆಗಳು, ನಡೆವ ನಡೆಗಳೆಲ್ಲ ನಿನ್ನ ನಡೆಗಳಯ್ಯ. ಈ ಎಲ್ಲ ನುಡಿಯುವ ನುಡಿಗಳೆಲ್ಲ ನಿನ್ನ ನುಡಿಗಳಯ್ಯ. ಎನ್ನ ನೋಡುವ ನೋಟವೆಲ್ಲ ಅದು ನಿನ್ನದಯ್ಯ, ನನ್ನದಲ್ಲ, ಅದು ನಿನ್ನದಯ್ಯ. ಎನ್ನ ಕೇಳುವ ಕೇಳಿಕೆಯು ಎಲ್ಲ ಅದು ನಿನ್ನದಯ್ಯ, ಅದು ನನ್ನದಲ್ಲವಯ್ಯ. ನಾನು ಆವಾವ ಪರಿಯಲ್ಲಿ ಆಡುವ ಆಟಗಳೆಲ್ಲ ಅವು ನಿನ್ನವಯ್ಯ, ನನ್ನವಲ್ಲ. ಶ್ರೀ ಗುರುವೇ, ನಿಮ್ಮ ಬೆಡಗಿನ ಈ ನೀತಿಯು ನಿನ್ನದೇ ಅಯ್ಯ ಅಖಂಡೇಶ್ವರ ಅಂತ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಮತ್ತೆ 12ನೇ ಶತಮಾನದಲ್ಲಿ ಮುಗಿದ ವಚನದ ಕ್ರಾಂತಿಯನ್ನ 16ನೇ ಶತಮಾನದಲ್ಲಿ ಮತ್ತೆ ಬರೆದರು ವಚನಗಳನ್ನ. ಅದ್ಭುತವಾದ ವಚನಕಾರರವರು. ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಆರೋಹಣ ಶಾಸ್ತ್ರ, ಎಲ್ಲ ಶಾಸ್ತ್ರಗಳನ್ನು ಬಲ್ಲಂತಹ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಬರೆದ ಒಂದೊಂದು ವಚನದ ಮೇಲೆಯೂ PhD ಮಾಡಕ್ಕಾಗಲ್ದು ಯಾರಿಗೂ. ಅಷ್ಟು ಅನುಭಾವಿಗಳು. ಬಡತನದ ಬೇಗುದಿಯಲ್ಲಿ ಬೇಯುವಂತಹ ಸಮಯ ಜಂಗಮೋತ್ತಮ ಚನ್ನಬಸಯ್ಯನವರು ತಮ್ಮ ಜೋಳಿಗೆಯ ಕಂತಿ ಭಿಕ್ಷೆಯನ್ನ ಮಾಡಿಕೊಂಡು ಬಂದಾಗ ಆಟವಾಡುವ ಮಗುವನ್ನು ಕಂಡು ಆ ಬೇಡಿ ತಂದ ದಣಿವೆಲ್ಲ ಮರೆತು, ಶಿವ ಶಿವ, ನನ್ನ ನಡೆಗಳು ನಿನ್ನ ನಡೆಗಳು, ನನ್ನ ನುಡಿಗಳು ನಿನ್ನ ನುಡಿಗಳು, ಎನ್ನ ಆಟವೆಲ್ಲ ನಿನ್ನ ಆಟವಯ್ಯ, ಎಲ್ಲವೂ ನಿನ್ನದಯ್ಯ, ನನ್ನದೇನು ಇಲ್ಲವಯ್ಯ ಅಂತ ಅನ್ನುವಾಗ ಆ ಹಡೆದ ತಾಯಿ ಗುರುಸಿದ್ದಮ್ಮ ಗಂಡು ಮಗುವಾದ ಸಿದ್ಧಲಿಂಗನನ್ನ ಕರೆದುಕೊಂಡು ಶಿವ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಶಿವ ದೇವಸ್ಥಾನಕ್ಕೆ ಒಂದು ಮುದುಕಿ, ಅದಕ್ಕೆ ಇನ್ನೊಂದು ಮುದುಕಿ ಕೂಡಿ ಕುಂತು ಪುರಾಣ ಕೇಳ್ತಿದ್ರು ಒಂದು ಊರಾಗ. ಒಂದಕ್ಕೊಂದು ಮುದುಕಿ ದೋಸ್ತಿ ಇದ್ದು, ಒಬ್ಬಕ್ಕೆ ಹೆಸರು ರಂಗವ್ವ, ಇನ್ನೊಬ್ಬಕ್ಕೆ ಹೆಸರು ನೀಲವ್ವ. ಆ ಮುದುಕಿಯರು ಪುರಾಣ ಕೇಳಾಕ್ ಬರೋರು. ಮುದುಕಿ ಕಂಬತ್ತಾಕನ ಒಂದು ಜಗ ಹಿಡಿದಿರ್ತಿತ್ತು. ಅಕ್ಕಿ ಲೇಟ್ ಮಾಡಿ ಬಂದ್ರೆ ಈಕಿಗೆ ಜಗ, ಈಕೆ ಲೇಟ್ ಮಾಡಿ ಬಂದ್ರೆ ಅಕ್ಕಿಗೆ ಜಗ. ಅವತ್ತು ಮುದುಕಿ ತಡ ಮಾಡಿ ಬಂತು. ರಂಗವ್ವ ಯಾರಿಗೂ ಜಗ ಬಿಡಲಿಲ್ಲ. ಸರಿ ಅಕ್ಕಿ ಬರ್ತಾಳ, ಸರಿ ಅಕ್ಕಿ ಬರ್ತಾಳ ಅನ್ನಕ್ಕೆ. ಹಿಂಗ ಮುದುಕಿ ಎಂತ ಕೊಟ್ಟೈತಿ, ನಾವು ಕುಂದ್ರಬೇಕಂದ್ರೆ ಹಿಡ್ಕೊಂಡ್ ಕುಂತೈತಿ ಈ ಟಡಲ್ ಜಾಗ ಅನ್ನಕ್ಕೆ. ಆ ಮುದುಕಿ ಈಕಿ ಗೆಳತಿ ಬರಾಕ ತಡ ಯಾಕಂದ್ರ ಇಲಕಲ್ಲಿನ ಚದರಂಗ ಚಿಕ್ಕಿ ಸೀರಿ ದಡಿ ಚಿಕ್ಕಿ ಪರಾಸ್. ತಲಿ ತಿರುಗಿದ್ದಲ್ಲ, ತೆನಿ ತಿರುವಿದ್ದು. ಸೀರೆಯೊಳಗೆ ಹಿಂಗ ಕಳಸಿರ್ತಾವ ನೋಡ್ರಿ, ಇಲ್ಲ ಸೆರಗ್ನ್ಯಾಗ ತೆನಿ ತಿರುವಿದ ಸೀರೆ, ಅದನ್ನು ಚಂದ ಉಟ್ಕೊಂಡೈತಿ ಮುದುಕಿ. ಮುದುಕ ವರ್ಷಿನ ಮೇಲೆ ಹೊರಗೈತಿ. ಮುದುಕಿ ಹೋಗಂದ, ಏಯ್ ತಡಿ ಅಂದ. ಯಾಕ ಮುದುಕ ಪುರಾಣ ಗೊತ್ತಾಗೈತೆ ಅಂದ್ಲು. ಇಲ್ಲ, ಈ ಸೀರೆಗೆ ನಿನ್ನ ಕುಬುಸ ಮ್ಯಾಚಿಂಗ್ ಇಲ್ಲ ಅಂದ. ಮ್ಯಾಚಿಂಗ್ ಇದ್ದು ಉಟ್ಕೋ, ಅಲ್ಲಿ ತನ ಹೊರಗೆ ಬಿಡಂಗಿಲ್ಲ ನಿನಗಂದ. ಅದು ಸಿಗವಲ್ದೋ ಮರಾಯ, ಅದಕ್ಕೆ ಇದನ್ನ ಉಟ್ಕೊಂಡೀನಿ ಅಂತ ಅಕ್ಕಿ ಅಂದ್ಲ. ಅದನ್ನ ಉಟ್ಕೊಂಡ್ ಬಾ ಅಂದ. ಅಕ್ಕಿ ಸೊಸಿ ಸಿಟ್ಟಿಗೆ ಎದ್ದು ಗಂಟನ್ಯಾಗ ಕೆಳಗೆ ಹಾಕಿ ಕಟ್ಟಿದ್ಲು. ಬೆಚ್ಚ ಮುದುಕಿ ಒಟ್ಟು ಹರಿವಿ ತೆಗೆದು ತಳದಾಗಿದ್ದು ಕುಬುಸ ಉಟ್ಕೊಂಡು
ಕುಬುಸ್ ಅಂದ್ರೆ ಕೆಳಗೆ ಹಿಂಗೆ ಕಸಿ ಕಟ್ಟಿರ್ತಾವ, ಅದಕ್ಕೆ ಕುಬುಸ್ ಅಂತಾರೆ. ಗುಂಡಿ ಹಾಕವಲ್ಲ, ಕೆಳಗೆ ಕಸಿ ಕಟ್ಟವು ಅಂತ ಕುಬುಸ ಉಟ್ಕೊಂಡು ದೊಡ್ಡದು ₹1 ಬಂದಿ ಇಟ್ಟು ಕುಂಕುಮ ಇಟ್ಟುಕೊಂಡು ಬಂದ್ಲವ. ಅಲ್ಲೇ ಪುರಾಣ ಹಾಕೊಂಡಿತ್ತು, ಸರಿಯಾ ಅಂತ ಆಕಿ ತಲೆ ಮೇಲೆ ಕೈ ಇಟ್ಟು ಈಕಿ ತಲೆ ಮೇಲೆ ಕೈ ಇಟ್ಟು ಬಂದು ಇಲ್ಲಿ ಬಂದು ಮುದಿಕಿರಂಗ ಉಂತಾಕ್ ಬಂದು ಕುಂತ್ಲು. ಏನ ಎಷ್ಟು ತಡ, ಯಾಕೆ ಹಿಂಗೆ ಮಾಡಿದಿ ಅಂತಂದಾಗ ಆ ಮುದಿಕೆ ಅಂದ್ಲದೊಂದು ಐತಲ್ಲ ಮನ್ಯಾಗ. ಏನು ಮಾಡಿದ ಮುದಕ? ಯವ್ವ ನಾ ಬರಾಕತ್ತಿದ್ದೆ, ಸುರುವಿಗೆ ಶಾಸ್ತ್ರಿ ಸಾಂಬ ಸದಾ ಶಿವ ಹಿಂಗ ನಮ್ದ ನನ್ ಕೇಳಿಸ್ತು, ಬರಾಕತ್ತಿದ್ದೆ. ಮುದುಕ ಏನು ಮಾಡಿದ? ಏನಿಲ್ಲ, ಈ ಮ್ಯಾಚಿಂಗ್ ಇಲ್ಲ ಈ ಕುಬುಸ, ಅದನ್ನ ಉಟ್ಕೊಂಡು ಹೋಗಂತಂದ. ಅದು ಸಿಗಲಾರ್ದಂಗಿಟ್ಟಿದ್ಲಕ್ಕಿ ಭೂದೇವಿ ಶಶಿ ಒಡ್ಡಿಕ್ಯಾಡಿ ಉಟ್ಕೊಂಡು ಕಸಿ ಕಟ್ಕೊಂಡು ಬರೋದ್ರಾಗತ್ತಡ ಆತವು. ಆಕಿ ಮುದಿಕಾಳಾಕತ್ಲು. ಯವ್ವ ನಿನ್ನ ಕುಬುಸ ನೋಡಾಕ, ನಿನ್ನ ಸೀರೆ ನೋಡಾಕ ಮುದುಕ ಬದುಕ್ಯಾನಿ. ನಾ ಉಟ್ಕೊಂಡು ಬಂದ್ರೆ ನನ್ನ ನೋಡೋರು ಯಾರು ಇದ್ದಾರೆ ಅಂತ, ನನ್ನ ನೋಡೋರು ಯಾರು ಇಲ್ಲ ಅಂತ. ಹಂಗ ಅಮ್ಮ ಈಗ ಬಂದ್ಲಲ್ಲ, ಅದಕ್ಕೆ ತಡ ಮಾಡಿ ಬಂದಿಲ್ಲ. ಹಾಲು ಕಾಸಿ ಕಡೆಗಿಟ್ಟಿದ್ಲು, ಬೆಕ್ಕ ಕುಡಿತೈತಂತ ಮುಚ್ಚಿಟ್ಟು ಬರೋದ್ರಾಗ ತಡ. ನಮ್ಮ ತಾಯಿ ಚನ್ನಬಸಯ್ಯನವರ ಹೆಂಡತಿ ಕೃಷಿಧಮ್ಮ ಸುಂದರವಾದ ಕೂಸು ತಗೊಂಡು ಯಾಕ ಕಿರಿಕಿರಿ ಮಾಡಕತ್ತಾನಂತ ಊರಾಗಿರುವ ಕಲ್ಮೇಶ್ವರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಬೇಕು ಅಂತ. ಪ್ರದಕ್ಷಿಣೆ ಹಾಕುವುದರಲ್ಲಿ ಒಂದು ತತ್ವವದ, ನಿಮಗೆ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಂಡ್ಬಿಡ್ರಿ. ಪ್ರದಕ್ಷಿಣೆ ಹಾಕ್ತಿರಲ್ಲ ಗುಡಿಗೆ ಒಮ್ಮೆ ಹೋಗಿ ಹಾಕ್ತೀರಿ? ಹಾಕ್ತೀವಿ. ಈಗ ಕಬ್ಬು ಕಟ್ಟು ಮಾಡಾಕ ಹೋಗತ್ತೀರಿ, ಯಾವಾಗ ಪ್ರದಕ್ಷಿಣೆ ಆಗ್ತಿರೋ ಏನೋ. ಆ ಗುಡಿಗೆ ಹೋಗಿ ಹಿಂಗೆ ಸುತ್ತರಿಲಿಲ್ಲ ಅಂದ್ರೆ ಕಡೆಗೆ ನಿಮ್ಮ ಗಂಡ ದೇವ್ರ ಪಾದಕ್ಕರ ನಮಸ್ಕಾರ ಮಾಡ್ರಿ. ದೇವಸ್ಥಾನಕ್ಕ ಬಲದಿಂದ ಎಡಕ್ಕ 5 ಸುತ್ತು ಪ್ರದಕ್ಷಿಣೆ ಮಾಡಿದರೆ ಹೋಗುವ ಕೆಲಸ ಜಯವಾಗುತ್ತೆ. 5 ಸಲ 7 ಸಾರಿ ಪ್ರದಕ್ಷಿಣೆ ಮಾಡಿದರೆ ಶತ್ರು ನಾಶವಾಗುತ್ತೆ. 7 ಸಲ 9 ಬಾರಿ ಪ್ರದಕ್ಷಿಣೆಯ ಮಾಡಿದರೆ ಮಕ್ಕಳಾಗುತ್ತವೆ, ಪುತ್ರ ಪ್ರಾಪ್ತಿಯಾಗುತ್ತೆ. ಮತ್ತೆ 11 ಬಾರಿ ಪ್ರದಕ್ಷಿಣೆಯ ಮಾಡಿದರೆ ಸಾಯ್ತಿದೆ, ನಿನಗೆ ಕ್ಯಾನ್ಸರ್ ಅದ, ಅಂತದೈತೆ ಇಂಥದೈತೆ ಅಂತ ಯಾರ ಅಪಮೃತ್ಯುವಿನ ಬಗ್ಗೆ ಹೇಳಿದ್ರ ಅದು 11 ಬಾರಿ ಸುತ್ತಾಕಿದ್ರೆ ಆ ರೋಗ ಹೋಗಿ ಮನುಷ್ಯ ಬದುಕ್ತಾನೆ. ದೇವಸ್ಥಾನ ಶರಣಪ್ಪನ ಗುಡಿ ಐತಿ, ಹಿಂಗ 11 ಸಾರಿ ಸುತ್ತಾಕಿದ್ರ. ನೆನ್ಪಿಟ್ಕೊಳ್ರಿ, ಇವೆಲ್ಲ ಶಾಸ್ತ್ರಕ್ಕೆ ಸಂಬಂಧ ಅದಾವ. ಸುಮ್ಮನೆ ಸುತ್ತಾಕ ಪೌಳಿ ಬಿಟ್ಟಿಲ್ಲ, ಸುಮ್ಮನೆ ಸುತ್ತಾಕ ಅವನ್ ಬಿಟ್ಟಿಲ್ಲ. ಇದು ಶಿಲ್ಪಶಾಸ್ತ್ರಜ್ಞರ ಪರಿಕಲ್ಪನೆ ಇದೆ. ಡಕ್ಕಣ ಜಕ್ಕಣಾರ್ಯರು ನಿರ್ಮಿಸಿದ ಸಂವಿಧಾನವದ. ಕೇಳಿ, 13 ಸಾರಿ ನೀವು ಸುತ್ತ ಹಾಕಿದ್ದೇಯಾದರೆ ಮನುಷ್ಯನೊಳಗೆ ನೀವೇನು ಪ್ರಾರ್ಥನೆ ಮಾಡುತ್ತೀರೋ ಅದು ಚಲೋದಿರ್ಬೇಕು. ಆತ್ಯ ಸಾಯಿಲ್ ಅಂತ ಮಾಡಬೇಡ್ರಿ, ಚಲೋದು ಪ್ರಾರ್ಥನೆ ಮಾಡ್ರಿ, ಅದು ಸಿದ್ಧಿಯಾಗುತ್ತೆ. 15 ಸಾರಿ ಪ್ರದಕ್ಷಿಣೆಯ ಮಾಡಿದರೆ ದೇವರ ಗುಡಿಗೆ 15 ಸಾರಿ ಸುತ್ತ ಹಾಕಿದರೆ ಬಡತನ ದೂರವಾಗುತ್ತದೆ. ಎಷ್ಟು ಸಲ? 15 ಸಾರಿ. 17 ಸಾರಿ ಸುತ್ತು ಹಾಕಿದರೆ ಧನವಿಲ್ಲದಿದ್ದರೂ ಯಾವ ರೂಪದಿಂದಾದರೂ ಮನೆಯಲ್ಲಿ ಕಷ್ಟ ನೀಗುವುದಕ್ಕೆ ದುಡ್ಡು ಪ್ರಾಪ್ತಿಯಾಗುತ್ತೆ. ಇನ್ನು 19 ಸಾರಿ ಸುತ್ತು ಹಾಕಿದರೆ ಡಾಕ್ಟರ್ ಮುಂದೂ ಹೇಳಲಾರ ರೋಗ ಇರ್ತಾವ ನಿಮ್ಮ ತಾಕೊಂದೊಂದು, ಅವು ದೇವರು ತನ್ನಿಂತಾನೇ ಪರಿಹಾರ ಮಾಡ್ತಾನೆ ಅಂತ ಶಕ್ತಿ ಪ್ರದಕ್ಷಿಣೆಯೊಳಗದೆ. ಮತ್ತ ಈ ಸಮಯದ ಮೇಲೆ ಒಂದಿಷ್ಟದ ಸಮಯ ಸಂಹಿತೆಯೊಳಗೆ ಬರ್ದಾರ. ಇದನ್ನ ಇವು 4 ಕೇಳ್ತೇನೆ. ಬೆಳಗಿನ ಹೊತ್ತಿನಲ್ಲಿ ಅಂದ್ರೆ ಸೂರ್ಯ ಮೂಡೋದಕ್ಕಿಂತ ಮೊದಲು ಸುತ್ತಾಕಿದ್ರೆ ರೋಗ ಹೋಗುತ್ತೆ. ಮಧ್ಯಾಹ್ನ ಬಂದು ನೀವು ಸುತ್ತಾಕಿದ್ರೆ ಪ್ರಾರ್ಥನೆ ಸಿದ್ಧವಾಗುತ್ತೆ, ಇಷ್ಟಾರ್ಥ. ಸಂಜೆ ಹೊತ್ತು ಸುತ್ತಾಕಿದ್ರೆ ಮುಂಜಾನೆಯಿಂದ ಮಾಡಿದ ಪಾಪ ದೂರವಾಗುತ್ತವೆ. ರಾತ್ರಿ ಹೊತ್ತಿನಲ್ಲಿ ಸುತ್ತು ಹಾಕಿ ಮಲಗಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇಂತಹ ಸುತ್ತನ್ನು ಹಾಕಬೇಕು ಅಂತ ತಿಳ್ಕೊಂಡು ಮಗುವನ್ನ ಕಂಕಳದಲ್ಲಿಟ್ಟುಕೊಂಡು ಭಕ್ತಿಯಿಂದ ಆಡಿಸುತ್ತ ಅಮ್ಮ ಗುರುಸಿದ್ದಮ್ಮ ಬರ್ತಾ ಇದ್ದಾಳೆ. ಏನ್ ಆನಂದ, ಏನ್ ಆನಂದ! ಆ ತಾಯಿ ಮಗುವನ್ನ ಎತ್ತಿಕೊಂಡು ಬಹಳ ಸುಂದರವಾದ ಕೂಸು ಆ
ಆನಂದವದನ ಅರವಿಂದವದನ ಜಂಗಮಾ ಜಂಗಮಾ ಕುಲಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ ಆನಂದವದನ ಅರವಿಂದ ನಯನ ಜಂಗಮಾ ಕುಲಭೂಷಣ ಜಂಗಮ ಕುಲಭೂಷಣ ರತನೇಮ ನಿಯಮ ರತನೇಮ ನಿಯಮ ರತನೇಮ ನಿಯಮ ರತನೇಮ ನಿಯಮ ಋತ ಪುಣ್ಯ ಧರ್ಮ ರತನೇಮ ನಿಯಮ ರತನೇಮ ನಿಯಮ ರತನೇಮ ನಿಯಮ ರತನೇಮ ನಿಯಮ ರತನೇಮ ನಿಯಮ ಕೃತ ಪುಣ್ಯ ಧರ್ಮ ರತನೇಮ ನಿಯಮ ಕೃತ ಪುಣ್ಯ ಧರ್ಮ ಫಲವಾಗಿ ನೀ ಬಂದೆಯೋ ಫಲವಾಗಿ ನೀ ಬಂದೆಯೋ ಧ್ವಜವೋ ನೂರಾರು ಯುಗವೋ ನಿನ ಕೀರ್ತಿ ಧ್ವಜವೋ ನಲಸಿ ನಲಿಸಿ ನರಳೆಯಲೋ ನಲಿಸಿ ನಲಿಸಿ ಜಯವೇಯಲೋ ಆನಂದವದನ ಅರವಿಂದ ನಯನ ಇನಿವಂಶ ಜಂಗಮ ಕುಲಭೂಷಣ ದಿನ ದಿನವೂ ನಂದನ ನಂದನ ಭೂಮಿಯಲ್ಲೇ ಮುನಿಗಳು ಭೂಮಿಯಲ್ಲೇ ಭೂಮಿಯಲ್ಲೇ ಭೂಮಿಯಲ್ಲಿ ಮುನಿಗಳು ದಿವಿಯಲ್ಲಿ ದೇವತೆಗಳು ಭೂಮಿಯಲ್ಲಿ ಮುನಿಗಳು ಭೂಮಿಯಲ್ಲಿ ಮುನಿಗಳು ದೇವಿಯಲ್ಲೇ ದೇವತೆಗಳು ದಿವಿಯಲ್ಲೇ ದೇವತೆಗಳು ಓಲೈಸಿ ಕಾದಿಯರೋ ಓಲೈಸಿ ಕಾದಿಯರೋ ಈರೇಳು ಲೋಕ ನೀನಾಳು ತನಕ ಈರೇಳು ಲೋಕ ನೀನಾಳು ತನಕ ಸಿರಿಗೂ ಕಲೆಗೂ ಧರ್ಮಕ್ಕೂ ಭುವಿಗೂ ಬೆಳಕಾಗಲು ಬೆಳಕಾಗಲು ಆನಂದವದನ ಅರವಿಂದ ನಯನ ಆನಂದವದನ ಅರವಿಂದ ನಯನ ಜಂಗಮ ಕುಲಭೂಷಣ ಜಂಗಮ ಕುಲಭೂಷಣ
ಋತನೇಮ ನಿಯಮ ಲಿಂಗ ಪೂಜಾ ಋತನೇಮ ಋತನೇಮ ನಿಯಮ ಋತನೇಮ ನಿಯಮ ನಿಲ್ಲು ಋತನೇಮ ನಿಯಮ ಋತನೇಮ ನಿಯಮ ಕೃತ ಪುಣ್ಯ ಧರ್ಮ ಫಲವಾಗಿ ನೀ ಬಂದೆಯೋ ನೀನೇ ಸಿದ್ಧಲಿಂಗ ಏನಯ್ಯ ಸಿದ್ದು ಸಿದ್ಧಲಿಂಗೇಶ ನನ್ನನದರ ಆಯಿತೇ ನಿನಗೆ ಭಕ್ತರಿದ್ದಾರೆ ನೋಡು ಒಮ್ಮೆ ಕೇಳು ಋತನೇಮ ನಿಯಮ ಋತನೇಮ ನಿಯಮ ಋತನೇಮ ನಿಯಮ ಋತನೇಮ ನಿಯಮ ಕೃತ ಪುಣ್ಯ ಧರ್ಮ ಫಲವಾಗಿ ನೀ ಬಂದೆಯೋ ಫಲವಾಗಿ ನೀ ಬಂದೆಯೋ ನೂರಾರು ಯುಗವೋ ನಿನ್ನ ಕೀರ್ತಿ ಧ್ವಜವೋ ನೂರಾರು ಯುಗವೋ ನಿನ್ನ ಕೀರ್ತಿ ಧ್ವಜವೋ ನೆಲೆಸಿ 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 ನೆರಳಿಯಲು ನೆರಳಿಯಲು ಆನಂದ ನಯನ ಅರವಿಂದ ವದನ ಆನಂದ ನಯನ ಅರವಿಂದ ವದನ ಜಂಗಮ ಕುಲಭೂಷಣ ಸಿದ್ಧಲಿಂಗ ಜಂಗಮ ಕುಲಭೂಷಣ ಜಂಗಮ ಕುಲಭೂಷಣ ಜಂಗಮ ಕುಲಭೂಷಣ ಜಂಗಮ ಕುಲಭೂಷಣ ಅಪ್ಪ ನಿನ್ನ ಆಡಿಸುವ ಗದ್ದಲದಲ್ಲಿ ಗುಡಿ ಬಿಟ್ಟು ಹೋಗೋ ಮನಸ್ಸೇ ಇಲ್ಲ. ನಿಮ್ಮ ಅಪ್ಪ ಬಂದಿರ್ತಾನೆ. ಹೋಗೋಣ ನಡಿಪ, ಹೋಗೋಣ ನಡಿ, ಹೋಗೋಣ ಸಿದ್ಧಲಿಂಗೇಶ, ಹೋಗೋಣ ಆಯ್ತು. ಒಮ್ಮೆ ಭಕ್ತರಿಗೆ ಮುಖ ತೋರಿಸಿ ಹೋಗ್ಬಿಡೋಣ ಅಂತ ದೇವಸ್ಥಾನದಲ್ಲಿರೋ ಎಲ್ಲರಿಗೂ ಮುಖವನ್ನು ತೋರಿಸಿ ತಾಯಿ ತನ್ನ ಮನೆಗೆ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದ. ಜಂಗಮ ದರ್ಶನ. ಜಂಗಮರಲ್ಲಿ 3 ವಿಧ: ಸ್ಥಿರ, ಚರ, ಪರ. ಯಾವ್ಯಾವು? ಸ್ಥಿರ, ಚರ, ಪರ. ಚರ ಅಂದ್ರ ಮನೆ ಮನೆಯಲ್ಲಿಯ ಪಾಪವನ್ನ ತೊಳೆಯೋದಕ್ಕಾಗಿ ಬಳಿದು ಚೆಲ್ಲೋದಕ್ಕಾಗಿ ಮುಂಜಾನೆ ಹಿರೇಮಠದ ಜಂಗಮ ಹಿಟ್ಟಿನಾಶಕ್ ವರಂಗಲ್ ನಿಮ್ಮ ಮನೆಗೆ ನಿಮ್ಮ ಪಾಪ ಕಳೆಯೋದಕ್ಕಾಗಿ ತನ್ನ ಪಾದವನ್ನು ನಿಮ್ಮ ಮನೆಯವರೆಗೆ ಬೆಳೆಸ್ತಾನೆ. ಮನೆಯವರೆಗೆ ಬಂದವನಿಗೆ ಬರಿಗೈಯಲ್ಲೇ ಕಳಿಸ್ಬಾರ್ದು ಅಂತ ಕೋರುವೆ ಅನ್ನ ಭಿಕ್ಷಾಂದೇಹಿ ಅಂದ ಆ ಪುಣ್ಯಾತ್ಮನಿಗೆ ಹಿಟ್ಟು ಮತ್ತೊಂದು ನೀಡುತ್ತಾರೆ. ಅಂತಹ ಮನೆ ಮನೆಯಗೂ ನಿಮಗೆ ಪಾದವನ್ನು ತೋರುವ ಜಂಗಮನಿಗೆ ಚರ ಜಂಗಮ. ಯಾವ ಜಂಗಮ ಅಂತಾರ? ನಮ್ಮ ಈ ಊರಿನ ಹಿರೇಮಠದವ್ರಿಗೆ ಯಾವ ಜಂಗಮನ ಅಂತಾರ? ಹಂಗಾರ ಹೆಟ್ಟಿಗೆ ಬರ್ತಾರಲ್ಲ ಮುತ್ಯಾರು, ಚರಜಂಗಮರು ಅಂತ ಕರೀತಾರೆ. ಇದು ಗಟ್ಟಿಯಾಗಿ ಮಾಡ್ರಿ, ಜಗದ್ಗುರುಗಳು ಮತ್ತು ಪ್ರಶ್ನೆ ಕೇಳಿದ್ರೆ ಹೇಳಕ್ ಬರ್ಬೇಕು ನಿಮ್ಗೆ. ಚರ ಜಂಗಮ ಅಂತ ಹೆಸರು. ಇನ್ನು ಸ್ಥಿರ ಜಂಗಮ ಅಂದ್ರೆ ಯಾರು? ಬಾವಿ ನೀರು ಬೇಕಂದ್ರೆ ಬಾವಿಗೆ ಹೋಗಿರೋ ಬಾವಿ ನಿಮ್ಮನೆಗೆ ಬರ್ತೈತೆ, ಹೌದಿಲ್ಲ? ಮಠದಾಗಿರೋ ಸ್ವಾಮಿಗಳು ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು. ಅಂತಹ ಸ್ಥಿರ ಪದವಿಯ ಪಟ್ಟವನ್ನು ಕಟ್ಟಿಕೊಂಡು ಕುಂತವರಿಗೆ ಸ್ಥಿರ ಜಂಗಮ ಅಂತಾರ. ಇನ್ನ ಪರಜಂಗಮ ಅಂತ ಯಾರಿಗಂತಾರ ಅಂತಂದ್ರೆ, ಎಡೆಯೂರು ಸಿದ್ಧಲಿಂಗೇಶ್ವರ ಶೂನ್ಯ ಪೀಠದ ಪ್ರಭುವಾದ ಅಲ್ಲಮ ಪ್ರಭುವಿನಿಂದ 19ನೆಯ ಗುರುವರ್ಯರು. ಅತ್ಲಾಗ್ಲಿದ್ದ ಈಗ 19 ಮಂದಿ ಆಗ್ಯಾರ. ಒಟ್ಟು 19 39ನೇರದವ್ರು ಈಗ ಸದ್ಯ ಅದ ಅಲ್ಲಮನಿಂದ. ಆ ಬಳುವಳಿಯ ಸಂತಾನದಲ್ಲಿ ಬರುವ 101 ವಿರಕ್ತರ ಪೀಠದ ಪರಂಪರೆಗಳಲ್ಲಿ ಇರುವಂತಹ ಇಂಥ ಮಹನೀಯರು ಪರಕ್ಕೆ ಪರಜಂಗಮ. ಮಳೆ ಬರ್ಬೇಕಂತಂದು ನಾವು ಕಾಯ್ತಿರ್ತೀವಿ, ಮೋಡ ಇಲ್ಲೇ ಹಾಕಿರ್ತೈತಿಲ್ಲ, ಭಾಳ ಮೋಡ ಆಗೈತವ,
ಭಾಳ ಮೋಡ ಆಗೈತೆ ಅಂತೇವಿ, ನಮ್ಮೂರಿಗೆ ಆದ ಮೋಡ ಇನ್ನೊಂದೂರಿಗೆ ಮಳೆ ಆಗ್ತಿರ್ತೈತಿ. ಹಂಗ ಕರೆದರೂ ಬರುವ, ಕರೆಯದಿದ್ದರೂ ಬರುವ, ಬರಬೇಕು ಅಂತಂದ್ರೆ ಬಂದ ಬಿಡಾವ, ಅಂಥವನಿಗೆ ಪರಕ್ಕೆ ಪರ ಜಂಗಮ ಅಂತಾರೆ. ಅಂಥ ಜಂಗಮರಲ್ಲಿ ಸ್ಥಿರಚರ ಪರ ಪದವಿಯ ಮೀರಿ ಜಗದ್ಗುರುವಾಗುವ ಸಿದ್ಧಲಿಂಗ ಕುಸಾಗಿ ತೊಟ್ಟಿಲಲ್ಲಿ ಆಡುವಾಗ ತಂದೆ ಯಾವ ಮಹಾತ್ಮ ಚನ್ನಬಸಯ್ಯನವರು ಏಕದಾರಿ ಹಿಡ್ಕೊಂಡು ತತ್ವಪದಗಳನ್ನು ಹಾಡುತ್ತಾ ತೊಡೆಯ ಮೇಲೆ ಕೂಡಿಸಿಕೊಂಡು ತತ್ವಪದಗಳನ್ನು ಆತನ ಕಿವಿಯೊಳಗೆ ಪೂಣಿಸ್ತಾ ಇದ್ರು. ಅಂತಹ ತತ್ವಪದ ಹರಿಕಾರ ಬಸವದೇವರ ಗುಡಿಯಲ್ಲಿ ಕೂತ್ಕೊಂಡು ತೊಡೆ ಮೇಲೆ ಹಾಕಿಕೊಂಡು ಗುರುಪದಾಬ್ಜವನ್ನ ತಿಳಿಯುವ ಕ್ಷಣಗಳನ್ನೆಲ್ಲ ಹಾಡಿ ಹರಿಸ್ತಾರ ಕೂಸಿಗೆ. ಹುಡುಗ 1-2-3 ವರ್ಷದವನಾದ ಸರಸ್ವತಿಯ ಕೈಯ ವೀಣೆಯಂತೆ ಮೃದುವಾಗಿ ವಿರಳವಾಗಿ ಮಾತನಾಡ್ತಾ ಇದ್ದಾನೆ. ವಾಗ್ವೈಭವರದ ವಾಗ್ಝರಿಯನ್ನೇ ವಾಕ್ವಲ್ಲರಿಯನ್ನೇ ಬಿತ್ತರಿಸುವ ಪುಣ್ಯಾತ್ಮನಾಗಿದ್ದಾನೆ. ಅಯ್ಯ ಹೇಳಪ್ಪ, ಹೇಳು ಅಪ್ಪ, ಕೇಳು. ನಿನ್ನ ಮತ್ತು ನನ್ನ ಕೊರಳಲ್ಲಿ ಕಟ್ಟಿದ್ದು ಇದು ಏನು? ಇದು ಲಿಂಗ. ಕಾಣಿಸುವ ಈ ಲಿಂಗಕ್ಕೆ ಇಷ್ಟಲಿಂಗ ಅಂತಾರ ಸಿದ್ಧಲಿಂಗ. ಕಾಣಿಸದೆ ಒಳಗಿರುವ ಜೀವಕ್ಕೆ ಜೊತೆ ಇರುವ ಶಿವನ ಹತ್ತಿರವಿರುವ ಕಂಠದಲ್ಲಿ ವಿಶುದ್ಧಿ ಸ್ಥಾನದಲ್ಲಿ ಪಡೆದಿರುವ ಪ್ರಾಣಕ್ಕೆ ಪ್ರಾಣಲಿಂಗವೆನ್ನುತ್ತಾರೆ. ಪ್ರಾಣಲಿಂಗವು ಆತ್ಮಲಿಂಗಕ್ಕೆ ಸೇರುವ ಮಹಾಲಿಂಗವಾಗಬೇಕಾದರೆ ಇಷ್ಟಲಿಂಗಕ್ಕೂ ಪ್ರಾಣಲಿಂಗಕ್ಕೂ ನಡುವೆಗೆ ಭಾವ ಬೆಸೆಯಬೇಕು. ಅದು ಸೂಕ್ಷ್ಮ ಶರೀರಕ್ಕೆ ಅಂಟಿಕೊಂಡದ, ಅದಕ್ಕೆ ಭಾವಲಿಂಗ ಅಂತಾರೆ. ಅಯ್ಯ, ಈ ಲಿಂಗ ಯಾರು ಸ್ವರೂಪ ಅಂತ ಕೇಳಿದ ಸಿದ್ಧಲಿಂಗ ಹುಡುಗ. ಈ ನಮ್ಮ ಹುಡುಗರು ಹಂಗೆ ಕೇಳಂಗಿಲ್ಲ. ನಮ್ಮ ಹುಡುಗರಿಗೆ ಸಂಸ್ಕಾರನ ಹಂಗೆ ಕೊಟ್ಟಿರಂಗಿಲ್ಲ. ನಮ್ಮ ಹುಡುಗರಿಗೆ ಹಿಂಗೆ ಬಗ್ಲಾಗಿ ಎತ್ಕೊಂಡಿರ್ತೀವಿ, ಅಲ್ಲಿ ನೋಡು ಚಲೋ ದೊಡ್ಡ ತೋರ್ಸಂಗಿಲ್ಲ. ಕಾಗಿ ಬಂತಂತ ಕಾಗಿಗೆ ತೋರ್ಸೋದು, ನಾಯಿಗೆ ತೋರ್ಸೋದು, ಚಲೋ ದೇವ್ರ ಪಟ ತೋರ್ಸೋದು ಇಂಥವಿಲ್ಲ ನಮ್ದು. ಆ ಸ್ವಾದರ ಮಾವ ಬಂದಿರ್ತಾನವ, ಸ್ವಾದರ ಮಾವ ಬಂದಾಗ ನಿಮ್ಮ ಮಾಮ ಬಂದಾನ, ಒದಿ ಮಾಮಾಗ ಒದಿ. ಮಾಮಾಗ ಒದ್ದು ಪ್ರಾಕ್ಟೀಸ್ ಆಗಿದ್ದು ನಿಮಗೆ ಓದಿಲಾರ್ದ ಹೆಂಗಿರ್ತೈತೆ ಅದು? ನಿಮ್ಗೆ ಓದಿತೈತಿ. ಅದಕ್ಕೆ ಓದಿಯೋದು ಕಲಿಸ್ತವ್ರು ಯಾರು ಅಂತ ಕೇಳಿದ್ರೆ ರಿಟರ್ನ್ ಲೆಟರ್ ನಿಮ್ಗೆ ಬರ್ತೈತಿ. ಅದಕ್ಕೆ ಓದಿಯೋದನ್ನು ಕಲಿಸ್ಬೇಡ್ರಿ, ಓದೋದನ್ನು ಕಲಿಸ್ರಿ. ಓದುವಂಥ ಶಕ್ತಿಯ ದೇವತೆಯೇ, ಓದಿಸುವ ಶಕ್ತಿ ದೇವತೆಯೇ ಮಹಾತಾಯಿ ಸರಸ್ವತಿ. ಮೃಗಶಿರಾ ನಕ್ಷತ್ರದಂದು ಭೂಮಂಡಲಕ್ಕೆ ಮೊಟ್ಟ ಮೊದಲು ಶಿವನಪ್ಪಣೆಯಂತೆ ಸರಸ್ವತಿ ಶಾರದೆಯು ಮೃಗಶಿರಾ ನಕ್ಷತ್ರದಂದೇ ಈ ಭೂಮಿಯ ಮೇಲೆ ಕಾಶ್ಮೀರದಲ್ಲಿ ಕಾಲಿಟ್ಟಂತಹ ಕ್ಷಣ. ಅದಕ್ಕೆ ನಮ್ಮ ಮಕ್ಕಳ ಹೃದಯಕ್ಕೆ ಅಕ್ಷರ ಬಿತ್ತುವಾಗ ಹಡೆದ ತಂದೆ, ಕಲ್ತಿರ್ಲಿಲ್ಲ ಅಂದ್ರೆ ತಾಯಿ, ತೊಡೆಯ ಮೇಲೆ ಕೂಡಿಸಿಕೊಂಡು ಮೃಗಶಿರಾ ನಕ್ಷತ್ರದ ಪ್ರಥಮ ಚರಣ ಬ್ರಾಹ್ಮಿ ಮುಹೂರ್ತ ಮುಂಜಾನೆ ಯಾರು ಅಕ್ಕಿ ತಾಟಿನೊಳಗಾಕಿ ಓಂ ಅಂತ ಬರೆಸ್ತೀರಿ, ಆಗ ಅವರಿಗೆ ವಿದ್ಯಾದೇವತೆ ಒಲಿಯುತ್ತಾಳೆ. ಈ ಪ್ರಕಾರ ನಮ್ಮಪ್ಪ ಚನ್ನಬಸಯ್ಯನವರು ಸಿದ್ಧಲಿಂಗೇಶಿಗೆ ಕಲಿಸ್ಯಾರ. ಓಂ ಓಂ ಅಂತ ನಾ ಕಲಿಸಿನಲ್ಲ. ಓಮಿಗೆ ಅಧಿದೇವತೆಯೇ ಶಿವನು, ಆ ಶಿವನೇ ಈ ಲಿಂಗವು, ಲಿಂಗವೇ ನೀನು, ಇದನ್ನರ್ತ್ರ ಸಾಕು ಅಂತಂದಾಗ ಆಗಲಿ ಶಿವನ ರೂಪವನ್ನೇ ಲಿಂಗಕ್ಕೆ ಏಕೆ ಕೊಟ್ಟಿಲ್ಲವು? ಗುಂಡುಗಲ್ಲಿನಂತೆ ಅವನನ್ನು ಏಕೆ ಮಾಡಿರುವರು? ಶಿವನು ಗೋಲಾಗಿ ಇರುವನು ಏಕೆ ಅಂತ ಕೇಳಿದ ಪ್ರಶ್ನೆಗೆ ಲಕ್ಷ ಕೊಟ್ಟು ಕೇಳ್ರಿ. ಈ ಭಾರತ ದೇಶದ ತಿರುವಣ್ಣಾವಲೈ ರಮಣ ಮಹರ್ಷಿಗಳ ಆಶ್ರಮದ ಈಗಲ್ಲಿ ತಿರುವಣ್ಣಾವಲೈಯಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇಬ್ರು ನಿಂತರು ಗುದ್ದಾಡಕತ್ರು. ಈ ಬ್ರಹ್ಮಾಂಡಕ್ಕೆ ನಾನೇ ದೇವರು, ನಾನೇ ರಾಜನಾಗ್ತೇನೆ, ನಾನೇ ಸರ್ವ ಅಧಿಕಾರಿಯಾಗ್ತೇನೆ, ನಾನೇ ಈಶ್ವರನಾಗ್ತೇನೆ ಅಂತ ಬ್ರಹ್ಮನಂದ.
ವಿಷ್ಣು ಅಂದ, ಮಗನೇ ನಿನ್ನ ಹಡದವನು ನಾನು ದೊಡ್ಡವನು, ನಾನು ದೇವರಾಗ್ತೇನೆ ಅಂತಂದಾಗ ಇಬ್ಬರೂ ಗುದ್ದಾಡೋ ಮುಂದೆ ನಾರದರು ದುರ್ಗಾರಾಗವನ್ನು ಹಾಡುತ್ತಾ ಬರ್ತಾ ಇದ್ದಾರೆ. ಇವರ ದುರ್ಗತಿ ನಾಶವಾಗಲಿ ಅಂತ. ಶ್ಯಾಮ ಮೋಹನ ಮಾಧವ ಶ್ರೀಹರಿ ಮೋಹನ ಮಾಧವ. ಪೀತಾಂಬರಧಾರಿ ಮದನ ಜನಕಮನ ಮೋಹನ ಚೌರಿ, ಶಂಖಚಕ್ರ ಪೀತಾಂಬರಧಾರಿ ಮದನ ಜನಕಮನ ಮೋಹನ ಶೌರಿ, ಓಂಕಾರ ಬ್ರಹ್ಮ ವಿಷ್ಣು ಜಗಳವಾಡುವ ಸಮಯದಲ್ಲಿ ಬಂದಿದ್ದಾನೆ ನಾರದ. ತಂದೆಯ ಜೊತೆಯಲ್ಲಿ ಈಕೆ ಜಗಳ. ಆಹಾ, ಈ ವಿಷಯವನ್ನು ಹೇಳಲಿಕ್ಕೆ ನಮಗೆ ಸಣ್ಣವನು ನೀನು ಅಂತಂದಾಗ ಸಣ್ಣವನಾಗಿರಬಹುದು, ಆದರೆ ಜಗತ್ತು ನನಗೆ ಲೋಕಗುರು ಎಂದು ಹೆಸರನ್ನಿಟ್ಟಿದೆ. ಜಗಳ ಬೇಡ, ಯಾಕೆ ಗುದ್ದಾಡಕತ್ತೀರಿ ಅಂತಂದಾಗ ಈ ಜಗತ್ತಿಗೆ ನಾನೇ ಹಿರಿಯನು. ನೀವ ಗುದ್ದಾಡಿದ್ರೆ ಬಗೆಹರ್ಸಾಕಿ ಇನ್ನೊಬ್ರು ಬೇಕು, ನನಗೆ ಮೊದಲ ಸಣ್ಣ ಒಂದಿರಿ, ನಾ ಬಗೆಹರಿಸೋದಿಲ್ಲ, ಶಿವನನ್ನ ಕರೆಯಿರಿ, ಶಿವನೇ ಬಗೆಹರಿಸ್ತಾನೆ ಅಂತ ಅಂದ ಕ್ಷಣ ಯಾವ ನಕ್ಷತ್ರ ಅಂತಂದ್ರೆ ಕಾರ್ತೀಕ ಶುದ್ಧ ತ್ರಯೋದಶಿ. ನೆನ್ಪಿಟ್ಕೊಳ್ಳಿ, ಕಾರ್ತೀಕ ಶುದ್ಧ ತ್ರಯೋದಶಿ ಅಂದ್ರೆ ಗೌರಿ ಹುಣ್ಣಿಮೆ 2 ದಿವಸ ಇದ್ದ, ಗೌರಿ ಹುಣ್ಣಿನ 2 ದಿವಸ ಇರ್ತೈತಿ. ಅದ್ರ ಹಿಂದ ತ್ರಯೋದಶಿಯ ದಿವಸ ಶ್ರೀ ಪರಮಾತ್ಮನು ಹರಿವಿರಂಚಿ ಅಂದ್ರೆ ಬ್ರಹ್ಮನಿಗಾಗಿ ಪ್ರತ್ಯಕ್ಷನಾದ ಕ್ಷಣ. ಆ ಕ್ಷಣದಲ್ಲಿ ಶಿವನು ಏನ್ ಮಾಡಬೇಕು, ನಿಮ್ಮ ಜಗಳವನ್ನು ಮುರಿಯೋದಕ್ಕೆ ಅಂತಂದಾಗ, ಶಿವನೇ ನೀನು ಲಿಂಗವಾಗಿ ನಿಲ್ಲು, ಸ್ತಂಭವಾಗಿ ನಿಲ್ಲು, ಕಂಬವಾಗಿ ನಿಲ್ಲು, ನಿನ್ನ ಪಾದವನ್ನು ಹರಿಯು ನೋಡಿ ಬಂದರೆ ಅವನು ರಾಜನಾಗಲಿ, ನಿನ್ನ ತಲೆಯನ್ನು ಈ ಬ್ರಹ್ಮನು ನೋಡಿ ಬಂದರೆ ರಾಜನಾಗಲಿ, ನೋಡಿ ಬರಲಿಲ್ಲ ಅಂದ್ರೆ ನೀನೇ ರಾಜನಾಗು ಅಂತ ನಾರದ ನಿರ್ಣಯ ಕೊಟ್ಟ. ಆಗ ಈ ಭೂಮಿಯಿಂದ 6 ಲೋಕ ಕೆಳಗದಾವ, ಆಕಾಶದಿಂದ 7 ಲೋಕ ಮ್ಯಾಲದಾವ. 7 ಲೋಕವನ್ನ ಹಾರತಾ ಆ ತಿರುವಣ್ಣಾವಲಯದಲ್ಲಿ ಮೊಟ್ಟ ಮೊದಲು ನಮ್ಮ ಬ್ರಹ್ಮಾಂಡದಲ್ಲಿ ಲಿಂಗವಾಗಿ ದಕ್ಷ ಬ್ರಹ್ಮನ ಶಾಪಕ್ಕಾಗಿ ಗುಂಡಗಲ್ಲಿನಂತೆ ಒಮ್ಮೆ ನಿಲ್ಲು ಅಂತ ಅಂದಿದ್ದಕ್ಕಾಗಿ ನಿನ್ನ ರೂಪಕ್ಕೆ ಪೂಜೆ ಬೇಡ, ನಿನ್ನ ಗುಂಡಗಲ್ಲಿನಂತ ರೂಪಕ್ಕನ ಪೂಜೆಯಾಗಲಿ ಅಂದ ಶಾಪ ವರವಾಗಿ ನಿರ್ಣಯವಾಗಿ ಲಿಂಗವಾಗಿ ಶಿವನು ನಿಂತಿದ್ದಾನೆ. ಮೊಟ್ಟ ಮೊದಲು ಲಿಂಗವಾಗಿ ಭೂಮಿಯ ಮೇಲೆ ಬಂದ ಕ್ಷಣ ಕಾರ್ತೀಕ ಶುದ್ಧ ತ್ರಯೋದಶಿ ಗೌರಿ ಹುಣ್ಣಿಮೆ 2 ದಿವಸ ಇದ್ದಾಗ. ಆ ಕ್ಷಣ ಇವತ್ತಿಗೂ ಈಗಲೂ ಕಾರ್ತೀಕ ಮಾಸದ ತಿರುವಣ್ಣಾವಲಯ ತಮಿಳುನಾಡು, ಅಲ್ಲಿಗೆ ನೀವು ಹೋಗಿ ನೋಡಲಾಗಿ ಲಿಂಗಮಾಯವಾಗಿ ಲಿಂಗದಷ್ಟೇ ದಪ್ಪ ಬೆಂಕಿ ಕಾಣಿಸ್ತದೆ. ಇವಾಗಲೂ ಆ ಕ್ಷೇತ್ರದಲ್ಲಿ ಈಗಲೂ ಶಿವನು ಜ್ಯೋತಿ ರೂಪವಾಗಿ ಕಾಣಿಸ್ತಾನೆ, ಮತ್ತೆ ಮರು ದಿವಸ ಲಿಂಗವಾಗಿಯೇ ಕಾಣಿಸ್ತಾನೆ. ಈಗಲೂ ನಡೆದಂತ ಮೊನ್ನೆನೇ ಕಾರ್ತಿಕ್ ಮಾಸದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಎಂದೆಂದಿಗೂ ಈ ಪೃಥ್ವಿ ಇರುವವರೆಗೂ ಕಾಣಿಸುತ್ತೆ. ಸುಳ್ಳೆನ್ನಬಹುದೇ? ಎಳ್ಳಿನಲ್ಲಿ ಎಣ್ಣೆಯನ್ನು, ಮುಳಗಳ್ಳಿಯೊಳಗೆ ಹಾಲನ್ನು, ಕಲ್ಲಿನೊಳಗೆ ಅಗ್ನಿಯನ್ನು ತುಂಬಿರ್ಪ ಶಿವಲೀಲೆ ಸುಳ್ಳೆನ್ನಬಹುದೇ? ಆಗೋದಿಲ್ಲ. ಶಿವನು ಸತ್ಯ ಸುಂದರ, ಶಿವನು ಯಾವತ್ತಿಗೂ ಇರುವಂಥವನು. ಬ್ರಹ್ಮ ಹಾರ್ಕೋಂತ ಹಂಸವಾಹನನಾಗಿ ಹೋದ. ಅಲ್ಲಿ ಹಂಸವಾಹನನಾಗಿ ಹೋಗಾಗ ಕಾಮಧೇನು ಭೇಟಿಯಾತು. ಆ ಕಾಮಧೇನುವಿಗೆ ವಸೂಲಿ ಹಚ್ಚಿದ.
ಶಿವನ ತಲೆ ಏಟು ಹುಡುಕ್ಯಾಡಿದ್ರು ಸಿಗವಲ್ದು. ಅಹಂಕಾರಿಗೆ ಎಂದು ಶಿವನ ನೆಲೆ ಸಿಗಲಾರದು. ನಂಬಿ ಕರೆದಡೆ ಓ ಎನ್ನುವ ಶಿವ, ನಂಬದೆ ಕರೆದರೆ ಕೊಂಬ ಮೆಟ್ಟಿ ಕೂಗುವ. ಕರೆದು ಬರಂಗಿಲ್ಲ ಅಂತ ನಮ್ಮಪ್ಪ ಶಿವ ಏನು ಮಾಡಿದ ಅಂತಂದರೆ, ಇವನಿಗೆ ಕಾಣಲಾರದಕ್ಕಾಗಿ ಕಾಮಧೇನುವಿಗೆ ವಸೂಲಿ ಸ್ಥಾನ ಬ್ರಹ್ಮ, ನೋಡಪ್ಪ ನೀ ಬಂದು ಸುಳ್ಳು ಹೇಳು ನನ್ನ ಪರವಾಗಿ, ನೀ ಬೇಡಿತು ಕೊಡ್ತೀನಿ ಅಂತಂದಾಗ ಶಿವನ ಲಿಂಗವಾಗಿ ನಿಂತ ಸ್ಥಳದಲ್ಲಿ ಕಾಮಧೇನು ಜೊತೆ ಬ್ರಹ್ಮ ಬಂದ. ಸೂಕರನಾಗಿ ಶ್ವೇತವರಾಹನನಾಗಿ ಈ ನಮ್ಮ ವಿಷ್ಣು ಭೂಲೋಕದ ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ ಲೋಕದಲ್ಲಿ ಹೋದರೂ ಶಿವನ ಬೇರು, ಲಿಂಗದ ಬೇರು ಸಿಕ್ಕಲಿಲ್ಲ. ಸಿಗಲಾರದಕ್ಕಾಗಿ ಅಲ್ಲಿ ಕ್ಯಾದಿಗಿ ಎನ್ನುವ ಗಂಧರ್ವ ಹೊಂಟಿದ ಕೇತಕಿ. ಅವನನ್ನು ಕರೆದು ಕೇಳಿದ, ನೀನೊಂದು ಸುಳ್ಳು ಹೇಳು ನನ್ನ ಸಲುವಾಗಿ, ಬೇಡಿದ್ದು ಕೊಡ್ತೀನಿ, ನಾನಾ ರಾಜ ಹಾಕೇನೆ. ಏನು ಹೇಳಬೇಕು? ಶಿವನ ಪಾದವನ್ನು ಬೇರು, ಲಿಂಗದ ಬೇರು ನೋಡಿನಂತ ಹೇಳು ಅಂತಂದು ಹೇಳಿದಾಗ ಆತ್ ನಡಿ ಅಂತಂದು ಅವನು ಸುಳ್ಳು ಹೇಳೋದಕ್ಕೊಂದು ಸಾಕ್ಷಿ ಕರ್ಕೊಂಬಂದ. ಇವನು ಬಂದಿದ್ದ. ನಾರದಂದ, ಹೇ ಪರಮಾತ್ಮ, ಏ ಸುಳ್ಳು ಹೇಳುವಂತ ಬಳಗ ಬಂದೈತಿ, ಎದ್ದೇಳು ಅಂತಂದಾಗ ಅಗ್ನಿ ರೂಪದಿಂದ ಶಿವನು ಪ್ರತ್ಯಕ್ಷನಾದ. ಅಗ್ನಿ ರೂಪದಿಂದ ಪ್ರತ್ಯಕ್ಷನಾದಾಗ ಸುಳ್ಳು ಹೇಳೋಕ ಕಾಮಧೇನುವಿಗೆ ಧೈರ್ಯ ಸಾಲಿಲ್ಲ. ಮುಖದಿಂದ ಈ ಬ್ರಹ್ಮ ನೀನು ನೋಡಿ ಬಂದಾನ, ತಲಿ ನೋಡ್ಯಾನಂತ ಹಿಂಗೆ ಹೇಳಿತು, ಬಾಲದಿಂದ ಈ ಮುಂಡೆ ಮಗ ನೋಡಿಲ್ಲ ಅಂತ ಸುಳ್ಳು ಹೇಳಿತು, ಸತ್ಯವನ್ನು ಹೇಳಿತು. ಸತ್ಯ ಹೇಳಿದಕ್ಕಾಗಿ ಕಾಮಧೇನುವಿಗೆ ವರಶಿವ ಏನು ಕೊಟ್ಟ ಅಂದ್ರ, ಅರ್ಧ ಸುಳ್ಳು ಹೇಳಿದಿ, ಅರ್ಧ ಸತ್ಯ ಹೇಳಿದಿ. ನೀನು ಮುಖದಿಂದ ಸುಳ್ಳು ಹೇಳಿದ್ದಕ್ಕೆ ನಿನಗೆ ಮುಖಕ್ಕೆ ಪೂಜೆಯಾಗದೆ ಇರಲಿ, ಕಾಮಧೇನುವೆ ನಿನಗೆ ಬಾಲಕ್ಕೆ ಮಾತ್ರ ಪೂಜೆಯಾಗಲಿ. ಈ ವರವ ಕೊಟ್ಟ. ಕ್ಯಾದಗಿಯನ ಕಂಡು ಶಿವನು ಕೋಪಾರಿಷ್ಟನಾಗಿ ಹೇಳ್ತಾ ಇದ್ದಾನೆ. ಕೋಪ ಅಂದ್ರೆ ಹೇಗಿರುತ್ತೆ ಶಿವಂದು? ಮೂರ್ಖ ಕೇತಕಿಯೇ ಕೇಳು, ಈ ಲಿಂಗಗಳು ಪಂಚಲಿಂಗ ಭೂತಲಿಂಗಗಳಿವೆ. ಯಾವ್ಯಾವು ಅಂದ್ರೆ, ಏಕಾಂಬ್ರೇಶ್ವರ ಲಿಂಗ ಭೂಮಿಯನ್ನು ಪ್ರತಿಪಾದಿಸುವಂತಹದ್ದು. ವರುಣ ಅಂದ್ರೆ ನೀರಿನ ಲಿಂಗ ಜಂಬುಕೇಶ್ವರ ಲಿಂಗ ತಿರುವಳ್ಳೈವಕ್ಕರ್ ಅಲ್ಲಿ ಅದ ತಮಿಳುನಾಡಿನಲ್ಲಿ. ಅಗ್ನಿಲಿಂಗ ಅನ್ನುವುದು ಅಗ್ನಿಲಿಂಗೇಶ್ವರ ಅರುಣಾಚಲದಲ್ಲಿ. ಈಗ ಹೇಳಿದ್ನೆಲ್ಲ ಅದು ವಾಯುಲಿಂಗ ಶ್ರೀ ಕಾಳಹಸ್ತೀಶ್ವರನಲ್ಲಿ. ಏಕಾಂಬರೇಶ್ವರ ಲಿಂಗ ಅದು ಕಂಚಿಯಲ್ಲಿ. ಇವು ಮಣ್ಣು, ನೀರು, ಅಗ್ನಿ, ಜಲ, ವಾಯು, ಬಯಲು ಇವುಗಳನ್ನು ತೋರಿಸ್ತಕ್ಕಂಥದ್ದು ಈ ಯಾವ ಲಿಂಗಗಳು ಪಂಚಭೂತ ಲಿಂಗಗಳಯ್ಯ. ಇವುಗಳೆಲ್ಲವೂ ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ ಇರುವ ಲಿಂಗವನ್ನು ಕರಸ್ಥಳಕ್ಕೆ ಚುಳುಕಾಗಿ ಕೊಟ್ಟವನು ಗುರುನಾಥ. ಆ ಕಳಕ್ಕೆ ಚುಳುಕಾಗಿ ಇರುವುದೇ ಇಷ್ಟಲಿಂಗ, ಸಿದ್ಧಲಿಂಗ. ಆ ಲಿಂಗವೇ ನೀನಾಗಬೇಕು, ಜಂಗಮನೇ ನೀನಾಗಬೇಕು, ಜಗದ ಜ್ಯೋತಿಯೇ ನೀನಾಗಬೇಕು ಅಂತ ಭಕ್ತಿಯಿಂದ ಕುಳಿತಿರುವಂತಹ ಕೂಸಾಗಿರುವ ಸಿದ್ಧಲಿಂಗನಿಗೆ ಕಾಯ ಸ್ಥಿರವಲ್ಲ, ದೇಹ ಸ್ಥಿರವಲ್ಲ, ಶಾಶ್ವತ ಅಲ್ಲ. ಅದಕ್ಕಾಗಿ ನೀನು ಯಾವಾಗಲೂ ಈ ಲಿಂಗವನ್ನು ಪೂಜಿಸಿ ಜಗತ್ತಿಗೆ ಬೆಳಕನ್ನು ತೋರಿಸ್ತಕ್ಕಂತಹ, ಹೋಗುವ ಕಾಯವನ್ನು ಹೊಂದಿರುವಂತಹ, ವ್ಯರ್ಥ ಕಾಲವನ್ನು ಕಳೆಯುವಂತಹ ಮೂರ್ಖರಿಗೆ ನೀನು ಬುದ್ಧಿಯನ್ನು ಹೇಳಬೇಕು, ಅವರಿಗೆ ತಿದ್ದಬೇಕು, ಜಗದುದ್ಧಾರವನ್ನು ಮಾಡುವಂಥವನು ಆಗಬೇಕು ಅಂತ ಹೇಳುವಾಗ, ಹೋಗುತ್ತಿರುವುದು ಕಾಯ ವ್ಯರ್ಥ ಇದರಲ್ಲಾಗವ ತಿಳಿದಾವ ಯೋಗಿ ಸಮರ್ಥ. ಯೋಗಿ ಸಮರ್ಥ ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ ಇದರಲ್ಲಾಘವ ತಿಳಿದಾವ ಯೋಗಿ ಸಮರ್ಥ. ಯೋಗಿ ಸಮರ್ಥ, ಯೋಗಿ ಸಮರ್ಥ, ಯೋಗಿ ಸಮರ್ಥ.
ಮನುಷ್ಯನೇ, 7 ಜನ್ಮಾಂತರ ದಿನವು, 7 ಜನ್ಮಾಂತರ ಬದುಕೇನು ಮಾಡಿದು ಇಲ್ಲಿ, ನೀನೇ ಬದುಕೇನು ಮಾಡಿದು ಇಲ್ಲಿ, ಬದುಕೇನು ಮಾಡಿದೆವು ಇಲ್ಲಿ, ಬದುಕೇನು ಮಾಡಿದೆಯೋ ಇಲ್ಲಿ, ಸುಳ್ಳೆ ಮುದುಕಾಗಿ ಹೋದೆಲ್ಲೋ ಹುಚ್ಚಿ ಪ್ಯಾಲಿ, ಮುದುಕಾಗಿ ಹೋದೆಲ್ಲೋ ಹುಚ್ಚಿಪ್ಯಾಲಿ, ಅದಕ್ಕೇನು ಹೇಳುವೆ ಯಮರಾಯನಲ್ಲಿ, ಅದಕ್ಕೇನು ಹೇಳುವೆ ಯಮರಾಯನಲ್ಲಿ, ಸತ್ಯನದರಿಟ್ಟು ನೋಡಿಕೊ ಹುಟ್ಟಿದ್ಯವಲಿ, ಹುಟ್ಟಿದ್ಯವಲಿ, ಹುಟ್ಟಿದ್ಯಾವಲಿ, ಹುಟ್ಟಿದ್ಯಾವಲಿ. ಹೋಗುತ್ತಿರುವುದು ಕಾಯ ವ್ಯರ್ಥ, ಇದರಲ್ಲಾಘವ ತಿಳಿದವ ಯೋಗಿ ಸಮರ್ಥ, ಹೋಗುತ್ತಿರುವುದು ಕಾಯ ಕಾಯ ವ್ಯರ್ಥ, ಕಾಯ ವ್ಯರ್ಥ. ಒಬ್ಬ ಸನ್ಯಾಸಿ ಭಿಕ್ಷುಕ ಒಂದು ಮನೆ ಮುಂದೆ ಬಂತು ನಿಂತು ಭಿಕ್ಷಾಂದೇಹಿ ಅಂದ. ಏ ತಂಗಿ, ತುಂಬಿದ ಮನೆ, ಹೆಣ್ಮಗಳ ಕಸಮುಸರಿ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ, ಅಲ್ಲಿ ನೀವು ಮಾಡ್ತಿರಲ್ಲ ದೇವ್ರ ಪೂಜೆ ಮಾಡಂದ್ರೆ ಸಾಲಿಗೆ ಹೊತ್ತಾಗೈತಂತ ಓಡೋಕೆ ಪೂಜೆ ಮಾಡಿ ಹಣೆ ತುಂಬ ವಿಭೂತಿ ಹಚ್ಕೊಂಡು ಕುಂಕುಮದ ತಿಲಕವನ್ನು ಇಟ್ಕೊಂಡು ಬಂದಿರುವ ಭಿಕ್ಷುಕ ಸನ್ಯಾಸಿಗೆ ಮರದ ತುಂಬ ಜ್ವಾಳ ತಂದು ನೀಡಬೇಕು ಅನ್ನುವಾಗ ಆ ತಾಯಿಯ ಮುಖಕಮಲವನ್ನು ನೋಡಿ ಆ ಸನ್ಯಾಸಿ ಕೇಳಿದ್ನಂತ, ಯವ್ವ ನಿನಗೊಂದು ಪ್ರಶ್ನೆ ಕೇಳ್ತೀನಿ ತಂಗಿ, ತಪ್ಪು ತಿಳಿಬೇಡ. ಇಲ್ಲಪ್ಪ ನಮ್ಮಪ್ಪ ಇದ್ದಂಗೆ ನೀ ಕೇಳು, ಯಾವದಾರ ಕೇಳಬೇಕಾಗಿದ್ದು ಕೇಳಪ್ಪ. ತಂಗಿ ನಿನಗೆ ವಯಸ್ಸು ಎಷ್ಟಾಗ್ಯಾವ ಅಂತಂದ್ಲು. ಸನ್ಯಾಸಿಗಳು ಕೇಳಿದ್ರು. ಆ ಹೆಣ್ಮಗಳಂದ್ಲು, ಆ ಹೆಣ್ಮಗಳು ಹೇಳಿದ್ಲು, 30 ವರ್ಷದಕ್ಕೆ ದಿನಪ್ಪ ಅಂತ ಅನ್ಲಿಲ್ಲ, ಅಷ್ಟು ವರ್ಷಕ್ಕೆ ಇದ್ಲಕ್ಕಿ, ಆದ್ರೆ ನನಗೆ 1 ವರ್ಷ ಆಗೈತೆ ಮುತ್ಯ ಅಂದ್ಲು. ಹಾ, ನಿನ್ನ ಗಂಡಗೆ ಎಷ್ಟ ವಯಸ್ಸು ಅಂತ ಕೇಳಿದ್ರು. 6 ತಿಂಗಳಾಗೈತೆ ಅಂದ್ಲ. ಹಿಂಗೆ ಯಾರು ಅದಿರಿ ನಿಮ್ಮ ಊರಾಗ ಗಂಡಗ ವಯಸ್ಸು ಕಡಿಮೆ ಇದ್ದವ್ರದಾರ? ಇಲ್ಲ. ನಿಮ್ಮ ಮಾವ ಅದಾನಪ್ಪ, ಅದಕ್ಕೇನಾಗೈತಿ, ಅದಾನ ಮನ್ಯಾಗ ಅದಾನ, ಅವನಿಗೆ ಎಷ್ಟು ವಯಸ್ಸಾಗ್ಯಾವ? ಅವನಿಗೆ 3 ತಿಂಗಳಾಗೈತೆ. ಅತ್ಯದಳೇನವ, ಅದಕ್ಕೂ ವಯಸ್ಸಾಗೈತಿ, ಆದ್ರೆ ಎಷ್ಟಾಗೈತಿ ಅಂದ್ರೆ 1 ತಿಂಗಳಾಗೈತಿ ಅಂತ.
ಇದೇನು ಉರುಪಟ್ಟಿ ತಿರುಪಟ್ಟಿ ಎಂಥದ್ದು ನಿಮ್ಮದು? ಯವ್ವ ತಂಗಿ ನೀ ಹೇಳಕ್ ತಿಳಿಲಿಲ್ಲ, ಕಾರಣ ತಿಳಿಸಿ ಹೇಳುವ ಅಂತಂದಾಗ, ಯಜ್ಜ ಹೋದ ವರ್ಷ ಶಾಸ್ತ್ರಿಗಳ ದೇವಿ ಪುರಾಣಕ್ಕೆ ಬಂದಾಗ ದಿವ್ಸಕ್ಕೆ 2 ಉದ್ನ ಕಡ್ಡಿಯರ ತಗೊಂಡು ದೇವ್ರ ಗುಡಿಗೆ ಹೋಗ್ರಿ ಅಂತ ಹೇಳಿದ್ರಲ್ಲ, ಒಂದು ದಿನವೂ ತಪ್ಪಿಸಿಲ್ಲ. 29 ವರ್ಷ ನಾನು ಹಿಂದೆ ಹೋಗಿದ್ದು ಕತ್ತಿಗೆ ಹೋದಂಗೆ ಹಂಗ ಹೋದು. ಆದ್ರೆ ದೇವಿ ಗುಡಿಯಾಗಿನ ಮೂರ್ತಿ ಬ್ಯಾರೆ ಕಡೆ ಇಟ್ಟರು ಅಲ್ಲಿಗೆ ದಿನ 2 ಉದ್ನ ಕಡ್ಡಿನೂ ತಪ್ಪಿಲ್ಲ. ಅದಕ್ಕೆ ನನ್ನ ವರ್ಷ ಈ 1 ವರ್ಷ ಸಾರ್ಥಕ ವಯಸ್ಸು. ನಿನ್ನ ಗಂಡಂದವ ಅಂತಂದು, ನನ್ನ ಗಂಡ ಬ್ಯಾಡ ಅಂದ್ರೂ ಇಲೆಕ್ಷನ್ಗೆ ನಿಂತೆಪ್ಪ ದಪ್ಪ ಅಂತ ಹೊತ್ಕೊಂಡ್ಬಿಂತ. ಆ ರೊಕ್ಕ ಕೈಯಂದು ಹೋತು, ಬಾಯಂದು ಹೋದ ಮ್ಯಾಲಿಂದ ನನ್ನ ಜೊತೆ 6 ತಿಂಗಳಾತು. 6 ತಿಂಗಳು ತಾನು ಗುಡಿಗೆ ಬರಾಕತ್ತಾನ. ಅದಕ್ಕೆ 6 ತಿಂಗಳ ವಯಸ್ಸ ಸಾರ್ಥಕ. ಅದಕ್ಕೆ 6 ತಿಂಗಳಾಗ್ಯಾವ. ನಿಮ್ಮ ಅತ್ತಿಗೂ ನೋಡ್ರಿ, ಅದು 2 ಗಂಟೆ ಐತಿ ಹೋಗ್ತಾವ, ಏನಿಟ್ಟವೇನೋ ಗುಡಿಯಾಗ ಮುಂಜಾನೆ ಹೇಳ್ತಾವ 2 ಉದ್ನ ಕಡ್ಡಿ ತೊಗೊಂಡು ಹೋಗ್ತಾವ ಅಂತಂದು ತಿವ್ದು ಬೈತಿದ್ಲು. ಅದಕ್ಕೆ ಪಾರ್ಸಿ ಬಂತು ಮೊನ್ನೆ. ಪಾರ್ಸಿ ಹೊಡೆದು ಅವಾಗಲಿದ್ದ ಬುದ್ಧಿ ಭೇಟಿಯಾಗಿ 3 ತಿಂಗಳಿಂದ ತಿವ್ಯ ಶಿವ ಅನ್ನುವ ನಾಲಿಗೆ ಭಾಗ್ಯ ಹೋತು ಅಂದ್ರೆ ಹಿಂಗಾಕತಿ. ತಿವ್ಯ ಅನ್ನಕತ್ತೈತಿ. ಅದಕ್ಕೆ ಏನು ಮಾಡಲಿ, ಮುದುಕಿ ವಯಸ್ಸು 8ರ ಶಿವ ಅಂತಾಳಲ್ಲ, ಅದಕ್ಕೆ 3 ವರ್ಷ ಆಗೈತಿ. ನಿಮ್ಮ ಮಾವ ಬಸ್ ಸ್ಟ್ಯಾಂಡಿಗೆ ಯಡ್ರಾಮಿ ಬಸ್ ಸ್ಟ್ಯಾಂಡ್ನಾಗ ಹೋಗಿ ಬಿದ್ದಾಗ ಮಂದಿ ಹೋಗಿ ಸರ್ಕಾರ ದವಾಖಾನೆಗೆ ತೋರಿಸಿದ್ರು. ಓಸು ರೋಗ ಬಂದಾವಂತ ಹೇಳಿದರು. ಸಾಯೋದು ತಡ ಇಲ್ಲ ಅಂದಕ್ಕೆ 1 ತಿಂಗಳದಿಂದ ಶಿವಾಯ ನಮಃ ಓಂ ನಮಃ ಶಿವಾಯ ಅಂತ ಹಳೇ ತಾಳ ನಮ್ಮ ಮನ್ಯಾಗ ಯಾವಾಗಿದ್ದು ಏನಪ್ಪ ಅದು ತಗೊಂಡು ಶಿವಾಯ ನಮಃ ಓಂ ಶಿವಾಯ ಅಂತ ಅನ್ನಕತ್ತಾನ. ಅದಕ್ಕೆ 1 ತಿಂಗಳ ಮತ್ತು ಇಷ್ಟು ನೋಡಿದಾಗ ಆ ಜವಳಿಗೆ ಜಂಗಮಂದ ಇಷ್ಟು ದಿವಸ ನಾನು ಸುಮ್ಮನೆ ತಿರುಗಿದ್ನಲ್ಲ ಯಪ್ಪ ನನ್ನ ವಯಸ್ಸೇಟ. ಅದಕ್ಕೆ ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಸಿದ್ಧಲಿಂಗೇಶ ತಿಳಿದು ಬಾಳೆ ಮಾಡಬೇಕು. ಧರೆಯೊಳಗೆ ಇವತ್ತು ತಮ್ಮ ಹೊತ್ತು ಬಾಳಾಗೈತಪ್ಪ, ಗೊತ್ತಾಗ್ಲಿಲ್ಲ ನಡಿ. ನಮ್ಗೆ ಬಂಗಾರ ನಾಯಕನ ಹಳ್ಳಿಯ ಈ ಹಿರೇಮಠಕ್ಕೆ ಭಿನ್ನ ಬಂದೈತಿ. ಯಾವುದಯ್ಯ? ಯಾವ್ರದ್ದು ಭಿನ್ನ? ಯಾವ್ರದ್ದು ಪ್ರಸಾದ ಬಂದೈತೆ ಅಪ್ಪ ಅಂತಂದಾಗ, ಇಲ್ಲಿ ಕೆಂಡದ ಹಳ್ಳಿಯ ಪಕ್ಕದ ಚಿಕ್ಕ ಬಂಗಾರ ಹಳ್ಳಿಯ ಕೆಂಡದಯ್ಯನವರು, ಅವ್ರ ಹೆಸರು ಕೆಂಡದಯ್ಯನವರು ಅಂತ. ಎಂಥವ್ರವ್ರ ಹೆಸರೇನಪ್ಪ ಅವ್ರದ್ದು? ಕೆಂಡಯ್ಯನವರು ಅಂತಿದ್ರು. ಅವರು ಗೃಹಸ್ಥಾಶ್ರಮದಲ್ಲಿದ್ದರು. ಗೃಹಸ್ಥರಿಗೆ ಶಾಪವನ್ನು ಕೊಡುವ ಅನುಗ್ರಹಿಸುವ ಶಕ್ತಿ ಪಡೆದಿರುತ್ತಾರೆ. ಸತ್ಯ ಶುದ್ಧ ಕಾಯಿಕ ನಿಷ್ಠರಾಗಿದ್ದರೆ ರಾತ್ರಿಯನ್ನ ಹಗಲಾಗಿಸುವ, ಹಗಲನ್ನ ರಾತ್ರಿ ಮಾಡುವ ಶಕ್ತಿ ನಮ್ಮ ಶರಣರಲ್ಲಿ ಅದ. ಮೇದಾರ ಕೇತಯ್ಯನವರ ಹೆಂಡತಿ ಸಾತವ್ವೆ ಜಂಗಮನಿಗೆ ಉಣಲ್ಲೇ ಇಲ್ಲ ಎಂದರೆ, ಜಂಗಮನಿಗೆ ಉಣಿಸುವ ತನಕ ನೀನು ಸೂರ್ಯನೇ ಮುಳುಗಿದರೆ ಜಂಗಮ ಉಂಡ ಮೇಲಿನ ಮುಳುಗಬೇಕು ನೀನು, ಅಲ್ಲಿ ತನ ಮುಳುಗಲೇಬಾರದು ಅಂತ ತಿರುಗುವ ಸೂರ್ಯನಿಗೆ ತಿರುಗುವ ಪೃಥ್ವಿಗೆ ಸೂರ್ಯನನ್ನೇ ಮುಳುಗಲಾರದಂತೆಯೇ ಶ್ರೀ ಗುರು ಬಸವನ ಆಣೆ ಅಂತ ಜಗಜ್ಯೋತಿ ಬಸವೇಶ್ವರನ ಆಣೆಯನ್ನಿಟ್ಟು ಸೂರ್ಯನನ್ನೇ ನಿಲ್ಲಿಸಿದ ಶಕ್ತಿ ಶರಣೆಯರಿಗಿದೆ. ಲಿಂಗ ಪೂಜಾ ಲೋಲರಿಗಿದೆ, ಜಂಗಮ ಭಕ್ತರಿಗಿದೆ. ಈ ಹಿಂದೆ ಸೂರ್ಯ ಮೂಡಬಾರದಂತ ಆಣೆಯನ್ನ ಇಟ್ಟ ಗರತಿ ಶಿರೋಮಣಿ ಅಹಲ್ಯ ಲೋಪಮುದ್ರಾ ಅನಸೂಯ ಅಂತ ನಾವೇನು ಸಪ್ತಪತಿ ಋತಿಯನ್ನು ಕರಿತೀವಲ್ಲ, ಅದ್ರೊಳಗ ಕೌಶಿಕನ್ ಮಹಾರಾಜನ ಹೆಂಡತಿ ಅನುಲಾಯಿ. ಆಕೆಗೆ ಸೂರ್ಯ ಮುಳುಗುವ ಸೂರ್ಯ ಮೂಡಬಾರದು ಅಂತ ಆಣೆ ಇಟ್ಟಿದ್ಲು, ಸೂರ್ಯ ನೆಲೆಸಿದ್ಲು. 12ನೇ ಶತಮಾನದ ವಚನ ಸಂವಿಧಾನವ ಕಟ್ಟಿರುವ ಮಹಾನ್ ವಿರಕ್ತ ಪೀಠದ ಅಲ್ಲಮ ಪ್ರಭುವಿನ ಆಳಿನಾಳಾಗಿರುವ ಮೇದಾರ ಕೇತಯ್ಯನವರ ಹೆಂಡತಿ ಸಾತವ್ವೆ ಸೂರ್ಯ ಮೂಡಲೇಬಾರದು ಎಂಬ ಆಣೆಯನ್ನಿಟ್ಟಿದ್ದಳಂತೆ. ಮುಳುಗಬಾರದು ಅಂತ. ಮೂಡಲು ಅಧಿಕಾರವನ್ನ ಒಟ್ಟುಕೊಂಡಿರುವಂತವರು ಯಾರು ಅಂದ್ರೆ ಧನ್ಯ ಗೃಹಸ್ಥಾಶ್ರಮ. ಅಂತ ಗೃಹಸ್ಥಾಶ್ರಮಿಗಳಾಗಿರುವ ಕೆಂಡಯ್ಯನವರು
ವರ್ಷಕ್ಕೊಮ್ಮೆ ತಾವೇ ಜಂಗಮರಾಗಿದ್ರು. ಜಂಗಮರಿಗೆ ಗಣಪಂತಿಯನ್ನು ಮಾಡಿಸ್ತಾರಪ್ಪ. ಆ ನಮ್ಮ ಸಿದ್ಧಲಿಂಗೇಶಿಗೆ ಹೆಂಗ ನೋಡ್ರಿ ಬೆಳವಣಿಗೆ ಮಕ್ಕಳದು ಅಂತಂದ್ರೆ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆ ಜ್ಯೋತಿಯೇ ನೀನಾಗುವಂತ ತಾಯಿ ಬೆಳೆಸ್ಯಾಳ. ತಂದೆ ಧರ್ಮವನ್ನ ನೀಡ್ತಾ ಇದ್ದಾನೆ. ಇಂತಹ ಪುಣ್ಯಾತ್ಮರ ಮನೆತನದಲ್ಲಿ ನಿತ್ಯ ಶಿವನುಪಾಸಕರಾಗಿರ್ತಕ್ಕಂಥ ಇವರಿಗೆ ಮನೆಯಲ್ಲಿ ಇರುವ ಪಟಕ ತಗೊಂಡು ಬಾ ಅಂತ ಒಳಗೆ ಕರೆಸ್ಯಾನ. ಆ ಪಟಕ ತಂದೆಗೆ ಕೊಡಲಾರ್ದ ತಾನೇ ಸುತ್ತಕೊಂಡು ಬಂದು, ಅತ್ತ ಹೆಂಗ್ ಕಾಣಿಸ್ತೀನಿ ಅಪ್ಪ ನಾಂದಾಗ, ಜಗದ್ಗುರು ಕಂಡಂಗೆ ಕಾಣಿಸ್ತೇಪ ನೀ ಅಂತ ತಂದೆ ಎತ್ತಿ ಕುದುರೆಯ ಮೇಲೆ ಕೂಡಿಸಿದ. ಅವಾಗ ಕುದುರೆ ತಗೊಂಡು ಅಡ್ಡಾಡ್ತಿದ್ರು. ಕುದುರೆ ಮೇಲೆ ಕೂಡಿಸಿದ. ತಂದೆನೂ ಹತ್ತಿದ. ಆ ಚಿಕ್ಕ ಬಂಗಾರ ನಾಯಕನ ಹಳ್ಳಿಗೆ ತಂದೆ ಕರ್ಕೊಂಡು ಕೆಂಡಯ್ಯನವರ ಮನೆ ಮುಂದೆ ಬುದ್ಧಿ ಬಂದ್ವಿ ಅಂತಂದು ತಳಗಿಳದ. ಸಿದ್ಧಲಿಂಗೇಶ ಕೆಳಗಿಳಿಪ, ಕೆಳಗಿಳೀನಿ ಅಂತಂದಾಗ ನಾನು ಇಳಿಯೋದಿಲ್ಲ. ಯಾಕೋ ಹಠ ಮಾಡಬಾರ್ದು, ಎಂದೆಂದಿಗೂ ಹಠ ಮಾಡಲಾರದವ ನೀನು ಇವತ್ತು ಯಾಕೆ ಹಠ ಮಾಡಾಕತ್ತೀಪ, ಇಳಿ ಕೆಳಗ ಅಂತ ಅಂದಾಗ ನಾನು ಇಳಿಯಂಗಿಲ್ಲ. ಒಳಗೆ ಬಂದರು. ಒಳಗೆ ಬಂದ ಮೇಲೆ ಯಾವ ಕೆಂಡಯ್ಯನವರು ನೀವೊಬ್ಬರ ಬಂದ್ರೇನು ಅಂತ ಕೇಳಿದ್ರು. ಇಲ್ಲ, ಸಿದ್ಧಲಿಂಗೇಶಿಗೂ ಕರ್ಕೊಂಬಂದೀನಿ. ಮತ್ತೆ ಕರ್ಕೊಂಬರ್ರಿ, ಅವ ಇಳ್ಯಾವಲ್ಲ, ಏನು ಮಾಡಲಿ? ಕುದುರೆ ಮೇಲೆ ಕುಂತಾವ, ಎಂದೂ ಹಠ ಮಾಡಿಲ್ಲ. ಇವತ್ತ ನಿನ್ನ ಮನೆಯ ಅಂಗಳದಲ್ಲಿ ಬಂದಾಗ ಮಹೇಶ್ವರ ಕುಟುಂಬದವನಾಗಿರುವ ನೀನು, ಜಂಗಮ ಕುಲೋತ್ತಮನಾದವನು ನೀನು, ಕ್ಷಮಾ ಮಾಡು, ನೀ ಆಡಿದ್ದ ಆಗ್ತೈತಿ ಅಂತ ಶಕ್ತಿ ಜಂಗಮನಿಗಿತ್ತವಾಗ. ನಿತ್ಯವೂ ವಿಭೂತಿ ರುದ್ರಾಕ್ಷಿ ಮಂತ್ರಗಳನ್ನ ಅಳವಡಿಸಿಕೊಂಡಿರುವ ಗುರುಲಿಂಗ ಜಂಗಮದ ಆರಾಧಕನಾಗಿರುವ, ಇವೆರಡರಿಂದ ಬರುವ ಲಾಭವಾದ ಪ್ರಸಾದ ಪಾದೋದಕವನ್ನ ಪಡೆಯುತ್ತಿರುವ ಜಂಗಮ ಕುಲೋತ್ತಮನಾಗಿರುವ ಕೆಂಡಯ್ಯನವರು ನನ್ನ ಕರೀತಿ ನಡಿ ಅಂತಂದು ಹೊರಗೆ ಬಂದಾಗ, ಯಜ್ಜ ತಾತ ಮುತ್ಯ ಕೆಳಗಿಳಿಪ್ಪ ಸಿದ್ಧಲಿಂಗೇಶಂದಾಗ, ತಮ್ಮ ಮುಂದೊಂದು ದಿನ ನೀನು ಸಾಮಾನ್ಯನಲ್ಲವೋ, ಈ ನಾಲಿಗೆ ಸುಳ್ಳು ಹೇಳುವಂತಹದ್ದಲ್ಲ, ಜಗದ್ಗುರು ಸಿದ್ಧಲಿಂಗೇಶನಾಗ್ತಾ ಇದ್ದೀಯಾ, ಜಗದ್ಗುರು ಸಿದ್ಧಲಿಂಗನಾಗ್ತೀಯಾ. ಆದ್ದರಿಂದ ನೀನು ಇಳಿದು ಬಾರ್ಪ, ನೀನು ಸಿದ್ಧಲಿಂಗನಾದಾಗ ಜಗದ್ಗುರು ಸಿದ್ಧಿಯ ಪಡೆದಾಗ ನಾನಿರಂಗಿಲ್ಲ ನಿನ್ನ ಪಾದ ಪೂಜೆ ಮಾಡಾಕ, ನನ್ನ ವಯಸ್ಸಿರಂಗಿಲ್ಲ, ಅವು ಹೋಗಿರ್ತೀನಿ ನಾನು. ಅದಕ್ಕೆ ಮೊದಲ ಪಾದ ಪೂಜೆ ಜಗದ್ಗುರು ಎಂದು ನಾನೇ ಪಾದ ಪೂಜೆ ಮಾಡ್ತೀನಿ ಬಾರೋ ಅಂತಂದಾಗ, ತಾತ ನೀ ಹೇಳಿದ ಮಾತು ಸತ್ಯ, ಈಗಲೇ ಪಟಕ ಸುತ್ಕೊಂಡು ಕುಂತೀನಿ, ನೋಡು ಹೆಂಗ್ ಕಾಣಿಸ್ತೀನಿ ಅಂತಂದು ಇಳಿಯುವಾಗ ತನ್ನ ವೃದ್ಧ ಜಂಗಮನು ವಾಕ್ಶುದ್ಧಿ ಪುರುಷನೂ ಆಗಿರ್ತಕ್ಕಂತಹ ಕೆಂಡಯ್ಯನವರು ಎರಡೂ ತಮ್ಮ ಅಮೃತಸ್ತಗಳನ್ನು ಒಡ್ಡ್ಯಾರ. ಕುದುರೆಯ ಮೇಲಿರುವ ಈ ಹುಡುಗ ಸಿದ್ಧಲಿಂಗ ನಮ್ಮ ಚರಿತ್ರ ನಾಯಕ ಜಗದ್ಗುರು ಆಗುವಂತಹ ತನ್ನ ಬಲಗಾಲನ್ನ ಕೆಂಡಯ್ಯನವರ ಪಾದ ಆ ಅಮೃತ ಹಸ್ತದ ಮೇಲೆ ಪಾದವನ್ನು ಇಟ್ಟು ಅವರ ಹೆಗಲಿಗೆ ಕೈ ಹಾಕಿ ಎಳೆದಾಗ ಸಂಭ್ರಮ ಪಟ್ಟಿತು ಹಿರಿಯ ಜೀವ ಜಂಗಮ. ಯಪ್ಪ ಕೆಳಗಿಳಿಬೇಡಪ್ಪ, ಈ ಆನಂದ ಸಿಗಂಗಿಲ್ಲ, ಈ ಹೆಗಲೇ ಪಲ್ಲಕ್ಕಿಯಾಗಲಿ, ನಿನಗೆ ನನ್ನ ಕರಗಳೇ ಪಾದಪೀಠವಾಗಲಿ, ಬಾ ಅಂತ ಕರ್ಕೊಂಡು ಹೋಗಿ ಪೀಠದ ಮೇಲೆ ಕೂಡಿಸಿ ಓಂಕಾರ ತತ್ವ ಸ್ವರೂಪಿಯಾದ ಆತನೇ ಜಂಗಮನ ಪಾದ ಪೂಜೆ ಮಾಡ್ತಾ ಇದ್ದಾನೆ. ಪಾದ ಪೂಜೆ ಹೆಂಗ ಮಾಡಬೇಕು ಅಂತಂದ್ರೆ, ಬಲಪಾದ ಎಡಪಾದ ಹಿಡಿಯುವಾಗ ಈ ನಿಮ್ಮ ಕೈಯ 4 ಬೆರಳು, ಇದು ಹೆಬ್ಬೆರಳು, ಇದ್ರ ಹೆಬ್ಬೆರಳಿನೊಳಗ ಕ್ರಿಯಾವಿಭೂತಿ ಹಿಡಿದು ಕುರಂಗ ಮುದ್ರೆ ಅಂತಾರದಕ್ಕ ಪಾದದ ಕೆಳಗೆ ಇಟ್ಟು, ಪಾದದ ಕೆಳಗೆ 2 ಬೆರಳುಗಳನ್ನ ಎಡ ಮತ್ತು ಬಲ ಹೆಬ್ಬೆರಳುಗಳ ಕೆಳಗೆ, ಪಾದದ ಕೆಳಗೆ ನಿಮ್ಮ ಕೈಯನ್ನಿಟ್ಟು ಪಾದ ಪೂಜೆಯಾಗೋರಿಗೂ ಬಿಡೋಂಗಿಲ್ಲ. ಬಲಪಾದದ ಹೆಬ್ಬೆರಳಿನ ಮೇಲೆ ಓಂ ನಮಃ ಶಿವಾಯ, ಇದು ಷಡಕ್ಷರಿ ಮಂತ್ರ. ನಮಃ ಶಿವಾಯ ಇದು ಪಂಚಾಕ್ಷರಿ ಮಂತ್ರ. ಬಲಪಾದದ ಹೆಬ್ಬೆರಳಿನ ಮೇಲೆ ನ ಮ ಸಿ ವಾ
ಯ ನಮಃ ಶಿವಾಯ 5 ಅಕ್ಷರದ ಮಂತ್ರ, ಪಂಚಾಕ್ಷರಿ. ಈ ಮಂತ್ರದಿಂದ 5 ಸಲ ವಿಭೂತಿ ಹಚ್ಚಬೇಕು. ಆಮೇಲೆ ಎಡ ಹೆಬ್ಬೆರಳಿನ ಪಾದದ ಮೇಲೆ ಓಂ ನಮಃ ಶಿವಾಯ ಆದಿತತ್ವ ಸ್ವರೂಪನಾಗಿರುವ ಪರಮೇಶ್ವರನ ಪ್ರಣವ ಸಂಯುಕ್ತವಾಗಿರುವ ಷಡಕ್ಷರಿ ಮಂತ್ರ ಹಚ್ಚಿದಾಗ ಆ ನಂತರ ಪಾದಕ್ಕೆ ನಮಸ್ಕರಿಸಿ ಪಾದ ತೊಳೆದು ಮತ್ತೆ ಕ್ರಿಯಾ ಪಾದೋದಕವನ್ನು ಪಡೆಯುವುದಕ್ಕೆ ಪಾದ ಪೂಜೆಯ ವಿಧಾನ ಅಂತ ಕರೆಯಲ್ಪಡ್ತಾ ಇದೆ. ತಾಯಂದಿರೆ, ಎಷ್ಟು ಕೆಂಡೈನವರು ಮಾಡಿ ಪಾದೋದಕವನ್ನು ಸ್ವೀಕರಿಸಿ ಇವನು ಸಾಮಾನ್ಯನಾಗುವುದಿಲ್ಲ. ಚನ್ನಬಸಯ್ಯನವರ, ಏನ್ರಿ ನೀವು ಸಣ್ಣ ಹುಡುಗನಿಗೆ ಇಷ್ಟಕ್ಕೊಂದು ಪೂಜೆ ಮಾಡಿ ಎಲ್ಲ ಮಕ್ಕಳ ಸಣ್ಣ ಹುಡುಗನಲ್ಲ, ಇವನು ಜಗವಾಳುವ ಜಗದ್ಗುರುವಾಗ್ತಾನೆ. ಜಗವಾಳುವ ಜಗದ್ಗುರುವಾಗ ಶ್ರೀಮದುಜ್ಜಯಿನಿ ಸಿಂಹಾಸನವ ಏರುವ ಮಹಾನ್ ವಿಭೂತಿ ಪುರುಷ ಶ್ರೀ 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 1008 ಶ್ರೀ ಶುದ್ಧಲಿಂಗ ಭಗವತ್ಪಾದನೆಂಬ ಹೆಸರಿನಿಂದ ಪ್ರಕಟನಾಗ್ತಾನೆ ಅಂತ ಭವಿತವ್ಯ. ಮುಂದಾಗುವ ಭವಿಷ್ಯವನ್ನ ಇವತ್ತೇ ಸತ್ಯವಾಗಿ ನುಡಿದಿರತಕ್ಕಂತಹ ಸಂದರ್ಭ. ಇಂತಹ ಪುಣ್ಯಾತ್ಮ ಯಾವ ಆ ಕೆಂಡೈನವರು ಹರಿಸಿದರು, ಆಶೀರ್ವದಿಸಿದರು. ಇಂತಹ ಒಂದು ಘಟನೆಯನ್ನು ಜರುಗಿಸಿದ ಸಿದ್ಧಲಿಂಗೇಶ್ವರನ ಪಾದ ಕಮಲಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿ ಜಂಗಮದ ಗುರುಪೇಟ ಜಂಗಮದ ಗುರುಪೇಟ ಕಲಕೇರಿಪುರ ಮಠದ ಲಿಂಗೈಕ್ಯರೈ ವೀರಗಂಟೆ ಮಡಿವಳರ ತೂಗದುಗೆಯ ಬೃಹನ್ಮಠದ ಅಣುಗ ಶ್ರೀ ಗುರು ಶ್ರೀ ರಾಜಗುರು ಗುರುಸ್ವಾಮಿ ವಿರಚಿತ ರಚಿತ ಮಂಗಲ ಉಜ್ಜಯಿನಿಯ ಸಧರ್ಮ ಪೀಠದ ಸಿದ್ಧಲಿಂಗ ಭಾಗವತ್ಪಾದ ಪುರಾಣದ ಕರ್ತೃಲಿಂಗ ಶ್ರೀ ಬೆಳಕುಂಡ ಬದುಕಾಯಿತು ಸಂಧಿ ನಾಲ್ಕು ಆಯಿತು ಶುಭ ಮಂಗಲ ಇಂತು ಸಂಧಿ 4 ಪದ 38 ಒಟ್ಟು ಪದ 130 ಅರ್ಥ ಸಹಿತ ಮಂಗಲ ಮಹಾ ಮಂಗಲ ಮಹಾ ಐದನೆಯ ಸಂಧಿ ನಾಳೆಯಿಂದ ಆರಂಭ.